ಬರುವೆ ನಿನ್ನ ಮಹಿಮೆಯ ವರ್ಣಿಸುವೆ, ನಿನ್ನ ಸನ್ನಿಧಾನದಿ ಬರುವೆ, ನಿನ್ನ ಮಹಿಮೆಯ ವರ್ಣಿಸುವೆ. ನೀನು ಮಹೋನ್ನತ ಎಂದು ಪರಮೋನ್ನತ ಎಂದು ಎಂದು ಜೀವಿಸುವೆ, ಎಂದೆಂದಿಗೂ ಪರಮೋನ್ನತನು ನೀನು, ಎಂದೆಂದಿಗೂ ಓ ಮಹಾ ದೇವಾದಿ ದೇವನಾದ ದೇವರು ನೀನಾಗಿದ್ದಿ ಸ್ವಾಮಿ. ಥ್ಯಾಂಕ್ ಯು ಹೋಲಿ ರಿಮನ ಶೇಖೇರ ಶೇಖೆ ರಿಮ್ರೋ, ನಿನ್ನ ಸನ್ನಿಧಾನಕ್ಕೆ ಬರುವೆ, ನಿನ್ನ ಮಹಿಮೆಯ ವರ್ಣಿಸುವೆ, ನಿನ್ನ ಸನ್ನಿಧಾನಕ್ಕೆ ನಿಶಕೆ ರಿಂದ್ರೋರೆ ಸೇ ರಿಂಬ್ರೋಲ ತರುವೆ. ನೀನು ಮಹೋನ್ನತ ಎಂದು ಪರಮೋನ್ನತ ಎಂದು ಎಂದು ಜೀವಿಸುವೆ. ಶೇಖರಮನ ರಿದ್ರೋಂದನಾಂದು ನರದನ ಶೆಖೆ ರಿಧಾನ ಲಾರಗದನ ರಗದನ ಶೆಖೆ ರಿಥೋರಮನ ತಾರಕ ಶೆಖೆ ಲಿಂದನಾಂತು ನರದನ ಶೆಖೆ ರಿಹೋಲರದನ ಮನ ಶೆಖೆ ರಿಮನ ರಿದ್ರೋ ರಿಫಾತಾರಕ ತೋಲೋ ತೋಟೋ ತೋಲಕ ಶೆಖೆ ತ್ರೋ ತೇಂದ್ರೋಲ ರದನ ರಿಗದನ ರಗದನ ಶೆಖೆ ತ್ರೋ ನರದನ ಶೆಖೆ ತ್ರೋ ಶೆಖೆ ನಿಧಾನಕ್ಕೆ ರಿಂದ್ರೋಲರದನ ಶೆಖೆ ನಿನ್ನ ಸನ್ನಿಧಾನಕ್ಕೆ, ನಿನ್ನ ಸನ್ನಿಧಾನಕ್ಕೆ ಬರುವೆ. ಓ ಥ್ಯಾಂಕ್ ಯು ಹೋಲಿ ದ್ರೌದನ ರದನ ಶೆಖೆ ತೇರೆ ನಂದನಾಂತನ ರದನ ಶೆಖೆ ರಿದ್ರೋಲ ರದನ ರಥೆಕೆ ಲಿರೋ ಪಾಥರೋ ಕಾನದ ನೆರಿಯಾಲದ ಮನ ಶೆಖೆ ಲಿರೋಥನ ರದನ 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 ರಗೆ ಗೌರು ಶೆಖೆ. ಥ್ಯಾಂಕ್ ಯು ಹೋಲಿ ಗಾಡ್. ನೀನು ಮಹೋನ್ನತ ಎಂದು ಪರಮೋ ವಿಖಂದ್ರೋಣ ರದನ ಶೆಖೆ ತೇರೆ ಮಲ ರದನ ಶೆಖೆ ಜೀವಿಸುವೆ. ಹೋಲಿ ಹೋಲಿ ನೀನು ಮಹೋನ್ನತ ವಿಠಠಠಳಕ ಶೆಖೆ ರೋದನ ರದನ ರೇಖೆನೆ ಮನ ಶೆಖೆ ರಿಹೋಂದನಾಂತ ರಿಗೋಲೋ ರಗದನ ಶೆಖೆ ತೋರನಂದನ ರದನ ಶೆಖೆ. ಥ್ಯಾಂಕ್ ಯು ಹೋಲಿ ಪರಿಶುದ್ಧನಾದ ಪರಲೋಕ ತಂದೆ, ಈ ಸಮಯದಲ್ಲಿ ಕರ್ತನೆ ನಾವು ಸಭೆಯಾಗಿ ನಿನ್ನ ಆರಾಧಿಸಲು ಬಂದಿದ್ದೇವೆ ಸ್ವಾಮಿ. ಕರ್ತನೆ ನಮ್ಮನ್ನು ಬಲಪಡಿಸು, ನಡೆಸು, ಕಾರ್ಯವನ್ನು ಮಾಡು. ನಮ್ಮೊಂದಿಗಿರುವುದಕ್ಕಾಗಿ ಸ್ತೋತ್ರ, ನಮ್ಮನ್ನು ನಡೆಸುವುದಕ್ಕಾಗಿ ಸ್ತೋತ್ರ. ಎಲ್ಲವನ್ನು ನಿನ್ನ ಹತೋಟಿಗೆ ಒಪ್ಪಿಸಿಕೊಡುತ್ತೇನೆ. ಕಾರ್ಯವನ್ನು ಮಾಡುವುದಕ್ಕಾಗಿ ಸ್ತೋತ್ರ ತಂದೆ. ಆಮೆನ್ ಆಮೆನ್. ಹಲ್ಲೆಲೂಯಾ ಹಲ್ಲೆಲೂಯಾ. ಆತನ ಸನ್ನಿಧಾನದಲ್ಲಿ ಯಾರು ಸಂತೋಷ ಪಡ್ತೀರಿ? ಆತನ ಸನ್ನಿಧಾನದಲ್ಲಿ ಯಾರು ಸಂತೋಷ ಪಡ್ತೀರಿ? 1 2 3 ನಾನು ಲೆಕ್ಕ ಮಾಡ್ತೇನೆ. ಮತ್ತೆ ಹೇಳ್ಬಾರ್ದು ರೋಷನ್ ಬ್ರದರ್ ಹೀಗೆ ಹೇಳಿದ್ರು ನಮಗೆ ಬೇಸರ ಆಯಿತು ಅಂತ. ದೇವರ ಸನ್ನಿಧಾನದಲ್ಲಿ ಯಾರು ಸಂತೋಷ ಪಡ್ತೀರಿ? ಹಲ್ಲೆಲೂಯಾ ಹಲ್ಲೆಲೂಯಾ. ನಾವು ದೇವರ ಸನ್ನಿಧಾನದಲ್ಲಿ ಸಂತೋಷ ಪಡುವವರಲ್ಲ. ಆಮೆನ್. ಹಲ್ಲೆಲೂಯಾ. ಆತನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನ. ಆಮೆನ್ ಆಮೆನ್. ಆತನೆಂದಿಗೂ ಕೇಡನ್ನು ಬಯಸುವ ದೇವರು ಅಲ್ಲವೇ ಅಲ್ಲ. ಕೇಡು ಬಯಸುವ ಆತನು ಒಬ್ಬನೇ, ಸೈತಾನನು. ಹಲ್ಲೆಲೂಯಾ. ನಾವು ಎಂತಾಗಿದ್ದೇವೆ?
ದೇವರ ಮಕ್ಕಳಾಗಿದ್ದೇವೆ. ಯೆಹೋವನಿಗೆ ಎಂತ ಆಗಿದ್ದೇವೆ? ದೀಪವಾಗಿದ್ದೇವೆ ಅಲ್ಲ. ನಮ್ಮ ಆತ್ಮವು ದೇವರಿಗೆ, ನಮ್ಮ ಆತ್ಮ ಅಲ್ಲ, ಮನುಷ್ಯನ ಆತ್ಮವು ದೇವರಿಗೆ ದೀಪವಾಗಿದೆ ಅಲ್ಲ. ಮತ್ತೆ ನಾವು ಎಂತ ಆಗಿದ್ದೇವೆ? ದೇವರುಗಳು. ಆದರೆ ಆ ಪದವಿ ನಮಗೆ ದೇವರು ಕೊಟ್ಟಿದ್ದಾನೆ. ದೇವರುಗಳು, ನಾನು ಮೊನ್ನೆ ಸಹ ಹೇಳಿದ್ದೇನೆ, ದೇವರುಗಳು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದು ಯಾರಂದ್ರೆ, ದೇವರುಗಳನ್ನು ಮಾಡಿಕೊಳ್ಳಬೇಡಿರಿ, ಸ್ಪಷ್ಟ ಹೇಳಲ್ಪಟ್ಟಿದೆ. ಯಾವುದು ದೇವರುಗಳು? ಮನುಷ್ಯನನ್ನು ದೇವರಾಗಿ, ಅಂದರೆ ದೇವರುಗಳನ್ನು ಮಾಡಿಕೊಳ್ಳಬೇಡಿರಿ ಅಂದರೆ ಅವನಿಗೆ ಅಡ್ಡ ಬಿದ್ದು ಪೂಜಿಸಿ ಆತನೇ ದೇವರೆಂಬ ಪಟ್ಟದಲ್ಲಿ ಇಡಬೇಡಿರಿ ಎಂದು ಹೇಳಿದ. ಹಲ್ಲೆಲೂಯಾ. ಸ್ಪಷ್ಟವಾಗಿ ತಿಳಿದುಕೊಳ್ಳಿ, ದೇವರುಗಳಂದ್ರೆ ದೇವರು ಯಾವತ್ತೂ ಹೇಳಲಿಲ್ಲ. ಸೈತಾನನ ದೂತರನ್ನು ದೇವರುಗಳೆಂದು ದೇವರು ಹೇಳಲೇ ಇಲ್ಲ. ದೇವರುಗಳು ಕೊಟ್ಟದ್ದು ನಮಗೆ. ಆದರೆ ನಾವು ಆ ಸ್ಥಾನದಲ್ಲಿ ಯಾವ ರೀತಿ ಆ ಪದವಿಯನ್ನು ನಮಗೆ ಇದು ಮಾಡುವಾಗಿಲ್ಲ. ಬಟ್ ದೇವರು ಕೊಟ್ಟಿದ್ದಾನೆ, ಅದರಲ್ಲಿ ಎಲ್ಲಿ ಇರಬೇಕೋ ಆ ತಗ್ಗಿ ಸ್ಥಾನದಲ್ಲೇ ಇರಬೇಕು. ನಾವು ದೇವರುಗಳಂತ ಹೇಳಿಕೊಂಡು ಎಂತ ತಿಗಲೆ ಗಟ್ಟಿ ಉಂಡು ಬಂದು ಬಂಡೆ ದರ್ಪಣೆ ಎಂತ ಹೇಳ್ತಾರಲ್ಲ, ಎಂತ ಅದು ಡ್ಯಾನಿಗೆ ಗೊತ್ತುಂಟು. ಡ್ಯಾನಿ ಎಂತ ಪ್ರೇಯರಲ್ಲಿದ್ದಾರೆ, ತರೆಗಟ್ಟಿ ಉಂಡು ಬಂದು ಬಂಡೆ ದರ್ಪೆರಲ್ಲಿ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮಗೆ ಪಟ್ಟ ಕೊಟ್ಟಿದ್ದಾನೆ. ಅದಕ್ಕೆ ಹೇಳೋದು, ದೇವರು ನಮಗೆ ಆಂಬಾಸಡರ್ನಾಗಿ ಇಟ್ಟಿದ್ದಾನೆ ಈ ಲೋಕದಲ್ಲಿ. ನಿನ್ನೆ ನಾನು ಪ್ರೇಯರ್ ಮಾಡೋ ಸಡನ್ಲಿ ಇದಾಯಿತು. ದೇವರು ನಮ್ಮನ್ನು ಈ ಲೋಕದಲ್ಲಿ ಇಟ್ಟಿದ್ದಾನೆ. ನಾವು ಏನು ಮಾಡಿದ್ದೇವೆ? ದೇವರು ಇಟ್ಟಂಥ ಉದ್ದೇಶ ನಾವು ಇಲ್ಲಿ ಜೀವಿಸಿ ಫ್ಯಾಮಿಲಿ ಆಗಿಕೊಂಡು ಮನೆ ಕಟ್ಕೊಂಡು, ದೇವರು ಅದಕ್ಕಿಟ್ಟದಲ್ಲ. ದೇವರ ಒಂದು ಉದ್ದೇಶ ಉಂಟು. ಸೈತಾನ ಇದನ್ನು ಕ್ಯಾಪ್ಚರ್ ಮಾಡಿದ್ದಾನೆ. ಸೈತಾನನಿಂದ ಅದನ್ನು ನಾವು ತೆಗೆದುಕೊಳ್ಬೇಕಾಗಿ ದೇವರು ನಮ್ಮನ್ನು ಇಲ್ಲಿ ಇಟ್ಟದ್ದು. ನಾವು ಕೇವಲ ದುಡಿಮೆ ದುಡಿಮೆ ಬೇಡ ಅಂತ ನಾನು ಹೇಳುವುದಿಲ್ಲ. ಪ್ಲೀಸ್, ನೀವು ಅದನ್ನು ತಪ್ಪಾಗಿ ತಿಳ್ಕೊಳ್ಬೇಡಿ. ತಪ್ಪಾಗಿ ಯಾವುದು ತಿಳ್ಕೊಳ್ಬೇಡಿ. ನಾನು ಸಹ ದುಡಿತಿದ್ದೇನೆ. ವಾಕ್ಯ ಹೇಳ್ತದೆ, ನೀವು ದೇವರ ರಾಜ್ಯಕ್ಕೆ ಫಸ್ಟ್ ನೀವು ಫೋಕಸ್ ಮಾಡಿ, ಉಳಿದದ್ದು ನಿಮ್ಮ ಹಿಂದೆ ಬರ್ತದೆ. ನಾವು ಯಾವಾಗ ದೇವರ ರಾಜ್ಯದ ವಿಷಯದಲ್ಲಿ ಹೆಚ್ಚಾಗಿ ನಾವು ಗಮನ ಕೊಡುತ್ತಾ ಹೋಗುತ್ತೇವೆಯೋ, ಹೆಚ್ಚಾಗಿ ಯಾವ ರೀತಿ ಪ್ರಾರ್ಥನೆಗೆ ಕೂಡಿ ಬರುವಂಥದ್ದು, ದೇವರ ಸನ್ನಿಧಾನದಲ್ಲಿ ಯಾವಾಗಲೂ ಕಾಣಿಸಿಕೊಳ್ಳುವಂಥದ್ದು, ದೇವರ ವಿಚಾರಗಳಿಗೆ ಕೈಗೂಡಿಸಿಕೊಂಡು ಬರುವಂಥದ್ದು, ಇವುಗಳು ನಾವು ದೇವರ ರಾಜ್ಯವನ್ನು ಕಟ್ಟುವಂಥ ವಿಚಾರಗಳು ಪ್ರಿಯರೇ. ಹಲ್ಲೆಲೂಯಾ. ದೇವರು ನಮಗೆ ದುಡಿಮೆ ಕೊಟ್ಟಿದ್ದಾನೆ. ನಾವು ದುಡಿದು ಇದು ಮಾಡಬೇಕೆಂಬುದಾಗಿ. ಯಾವುದಕ್ಕೋಸ್ಕರ? ಆತನ ರಾಜ್ಯ ಕಟ್ಟಲಿಕ್ಕೋಸ್ಕರವೂ, ನಮ್ಮ ಕುಟುಂಬದ ನಿವಾರಣೆಗೋಸ್ಕರವೂ, ಇತರರು ಕಷ್ಟದಲ್ಲಿರುವವರಿಗೆ ಅದೋ ಗಂಟೆ ಮಾಡಿ ಇಟ್ಕೊಳ್ಬೇಕು. ಎಂತ ಹೇಳ್ತದೆ? ಗಂಟು ಮಾಡಿ ಇಟ್ಕೊಂಡ್ರೆ ನುಸಿ ಹಿಡಿದು ತಿಂದು ಹೋಗ್ತದೆ. ವಾಕ್ಯ ಯಾವಾಗಲೂ ಸುಳ್ಳು ಆಗುವುದಿಲ್ಲ. ಹಲ್ಲೆಲೂಯಾ. ಮಲ್ಯ ಅಷ್ಟು ಹಣ ಮಾಡಿದ, ಅವನಿಗೆ ತಿನ್ಲಿಕ್ಕೆ ಅಷ್ಟು ಉಂಟು. ಹೋಗಿ ಲಂಡನಲ್ಲಿ ಕೂತ್ಕೊಂಡಿದ್ದಾನೆ, ಅದು ಬೇರೆ ವಿಷಯ. ಆದರೆ ಸುಖದಲ್ಲಿ ಬಾಳ್ಲಿಕ್ಕುಂಟ? ಈಗ ಅಂಬಾನಿ ಅದಾನಿ ದೊಡ್ಡ ದೊಡ್ಡ ಜನ ಇದ್ದಾರೆ, ನೀವು ಎಣಿಸಬೇಡಿ ಅವರು ಸುಖವಾಗಿ ಬಾಳ್ತಾರೆ ಎಂಬುದಾಗಿ. ನಾನು 100ಕ್ಕೆಲ್ಲ 200% ಬರೆದು ಕೊಡ್ತೇನೆ ದೇವರ ಹೆಸರಲ್ಲಿ. ಅವರು ಬದುಕುವುದಿಲ್ಲ ಸುಖದಲ್ಲಿ. ಯಾವಾಗ ದೇವರನ್ನು ಕಂಡುಕೊಳ್ತಾರ, ಸತ್ಯ ದೇವರ ಕಡೆಗೆ ತಿರುಗ್ತಾರ, ಆಗ ಅವರು ಬಾಳ್ತಾರೆ. ಇಲ್ಲದ್ರೆ ಯಾವುದೇ ಯಾರೇ ಆಗಲಿ ಯಾರನ್ನೇ ನೀವು ನೋಡಿ ಸಾಧ್ಯ ಇಲ್ಲ. ಅದೇ ನೀವು ನಾರ್ಮಲ್ ಆಗಿ ಒಬ್ಬ ದುಡಿಯುವವನನ್ನು ನೋಡಿ ಆತನು ಸುಖವಾಗಿ ಸಂತೋಷವಾಗಿರ್ತಾನೆ. ಯಾಕೆ? ಕ್ರಿಸ್ತನು ಆತನಲ್ಲಿ ಇರುವುದರಿಂದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನಷ್ಟು ಸುಖಿ ಯಾರೂ ಇಲ್ಲ. ಹಲ್ಲೆಲೂಯಾ, ಆಮೆನ್. ಒಂದು ಸಣ್ಣ ವಾಕ್ಯ ನಿಮಗೆ ಹೇಳ್ತೇನೆ. ಯೆಹೋಶುವ ಯಾರು ಗೋಡೆಯನ್ನು ಮುರಿದದ್ದು? ವರಿಕೋ ಗೋಡೆಯನ್ನು ಕೆಳಗೆ ಹಾಕಿದ ಯಾರು? ಯೆಹೋಶುವ.
ಅಲ್ಲ ಜೋಶು ಇಲ್ಲ ಇದ್ದಾನಲ್ಲ, ನೀನು ಅಮಾರ ಅಲ್ವಾ? ಆಗ್ತಾನೆ. ಹಲ್ಲೆಲೂಯಾ. ಅಲ್ಲ ಅಂತ ಹೇಳ್ಬಾರ್ದು ಆಯ್ತಾ, ಆಗ್ತೇನೆ ಅಂತ ಹೇಳ್ಬೇಕು. ಆಮೇನ್. ಹಲ್ಲೆಲೂಯಾ, ಆಮೇನ್. ನೋಡಿ, ಯೆಹೋಶುವ ಅಲ್ಲಿ ಹೋಗಿ ಎಂತ ಹೇಳ್ತಾರೆ ದೇವರು, ಒಬ್ಬರು ಸಹ ಇವನ್ ನಾನು ಮತ್ತೆ ಆಶಕನೊಟ್ಟಿಗೆ ಹೋಗ್ತಿದ್ರೆ ನಾನು ಆಶಕನ ಹತ್ರ ಹಿಂಗೆ ಮಾತಾಡ್ಲಿಕ್ಕಿಲ್ಲ, ಆಶಕನ ಹತ್ರ ಮಾತಾಡ್ಲಿಕ್ಕಿಲ್ಲ. ಒಟ್ಟಿಗೆ ಹೋಗು, ಸುತ್ತು ಬರೋದು, ಖಾಲಿ ಸುತ್ತು ಬರೋದು ಎಂತ ಯಾವುದನ್ನು ಗಮನಿಸ್ಲಿಕ್ಕಿಲ್ಲ. ಅಲ್ಲಿ ಗಮನಿಸಿದ್ರೆ ಎಂತ ಆಗ್ತಿತ್ತು, ಆಶಕ ಹೇಳ್ತಿದ್ರು, ರೋಷನ್ ಒಂದು ಬೋಡ ಎಂಕೆಲೆಗೆ ಇಂಚ ಸುತ್ತು ಬರ್ಪಿನ. ನಾನು ಆಶಕ ಅಂದತೆ, ಆಶಕ ಒಂದು ಏನಕ್ಕೆ ಒರ್ಚಿತ್ತು ಆಯ್ತಾ, ಅಲ್ಲಿ ನೆಗೆಟಿವ್ ಬಂತಾ, ಒನ್ ಮೈಂಡ್ ಬಂತ, ಅಲ್ಲಿ ಬಂತ ಇಲ್ಲಲ್ಲ. ಅದಕ್ಕೆ ನಾವು ಯಾವಾಗಲೂ ಯಾವುದಕ್ಕೋಸ್ಕರ ಪ್ರಾರ್ಥಿಸ್ತಿದ್ದೇವೆಯೋ, ನಾವು ಎಲ್ಲಿ ಒಂದು ಮನಸ್ಸಿಗೆ ಬರ್ತಿದ್ದೇವೋ ಯಾವಾಗಲೂ ಯಾವುದನ್ನು ಗಮನಿಸದೆ ಒಂದೇ ಮೈಂಡ್, ನಮ್ಮದು ಒಂದೇ ಗುರಿ, ಗೋಡೆ ಬೀಳ್ಬೇಕಂತ. ಆಶಕ ಬಂದದ್ದು ಗೋಡೆ ಬೀಳ್ಬೇಕಂತಲೇ ಬಂದದ್ದು, ನಾನು ಸಹ ಬಂದು ಗೋಡೆ ಬೀಳ್ಬೇಕಂತ. ಲಾಸ್ಟಿಗೆ ಮಾತಾಡಿದಂತ ಒಂದು ಬೋಡ ಎಂಕೆಲೆಗೆ ಎಂಕ್ ಇಲ್ಲಾಡು ಕಚ್ಮು ಅಲ್ಪರೆ ಉಂಟು ಮಾರ, ಅತಿ ಎಂಕ್ ಅಡೆ ಬೋರ್ ಉಂಟು ಮಾರ ಆಶಕ. ಒಂದು ಬೋಡಿತ್ತು ಎಂಕೆಲೆಗೆ ಈತ ದಿನ ಸುತ್ತು ನಾವು ಮುಲ್ಪ. ಸೊ ಅದಕ್ಕೆ ಹೇಳೋದು, ಸ್ಪಷ್ಟವಾಗಿ ಹೇಳ್ತದೆ ಅಲ್ಲಿ, ಹೇಳ್ತಾರೆ ಯಾರೊಂದಿಗೆ ನೀವು ಮಾತನಾಡದೆ ಯಾವುದನ್ನು ಗಮನಿಸಿದೆ ಸುತ್ತಿ, ಕೇವಲ ಸುತ್ತಿ 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 ಸುತ್ತಿ, ಆಗ ಯಾವಾಗ ಆರ್ಭಟಿಸ್ಲಿಕ್ಕೆ ಹೇಳೋದು, ಮಾತಾಡ್ಲಿಕ್ಕೆ ಹೇಳೋದಲ್ಲ, ಕರ್ತನ ಜಯಘೋಷ ಮಾಡಿ, ಆಗ ಅದು ಇದು. ಅದೇ ರೀತಿ ನಾವು ಪ್ರಾರ್ಥನೆಯಲ್ಲಿ ಲಾಸ್ಟ್ ನಮ್ಮ ಎಂಡ್ ಬರುವಾಗ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಾಗ ನಿನ್ನ ನನ್ನ ಇರುವ ಗೋಡೆಗಳು ಮುರಿಯಲ್ಪಡ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೇನ್. ಇಲ್ಲ ಇದ್ರೆ ಮುರಿಯರು ಪಡುವುದಿಲ್ಲ. ನಾನು ಸ್ವಲ್ಪ ಇದು ಮಾಡಿ ಅಲ್ಲಿಗೆ ಮುಗೀತು, ಸ್ಟಾಪ್ ಆಯ್ತು. ಅಲ್ಲಿ ಅಂದರೆ ಬಂದರೆ ಮುಗೀತು, ಆದರೆ ಬಂದರೆ ಮುಗೀತು. ಯಾವಾಗಲೂ ಅಲ್ಲಿಗೆ ಆದರೆ ಬರಬಾರ್ದು. ಹಲ್ಲೆಲೂಯಾ, ಕಂಟಿನ್ಯೂ ಆಗಿ ಹೋಗ್ಬೇಕು. ಹಲ್ಲೆಲೂಯಾ, ಆಮೇನ್. ನಮ್ಮನ್ನು ನಾವು ಕ್ರಿಸ್ತನ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ನಾವು ಆರಾಧನೆಗೆ ಹೋಗುವ. ಆತನು ಮಾಡಿದ ಉಪಕಾರಗಳನ್ನು ನೆನೆಸುತ್ತಾ, ಆತನು ಮಾಡಿದ ಎಲ್ಲ ಕಾರ್ಯಗಳನ್ನು ನಾವು ನೆನಪಿಗೆ ತರುತ್ತಾ, ಆತನ ಸಹಾಯದ ಹಸ್ತವನ್ನು ನಾವು ನೋಡುತ್ತಾ ಮುನ್ನಡೆಯುವ. ಥ್ಯಾಂಕ್ ಯು ಹೋಲಿ ಯೋ ಗಾಡ್. ನಾವು ಎದ್ದು ನಿಲ್ಲುವ. ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನಾದ ಪರಲೋಕ ತಂದೆಯಾದ ದೇವರೇ, ಸ್ವಾಮಿ, ನಿನ್ನನ್ನು ಆರಾಧಿಸಲಿಕ್ಕೆ ಬಂದಿದ್ದೇವೆ, ನಿನ್ನನ್ನು ಸ್ತುತಿಸಲಿಕ್ಕೆ ಬಂದಿದ್ದೇವೆ, ನಿನ್ನನ್ನು ಕರ್ತನೆ ಮಹಿಮೆಪಡಿಸಲು ಬಂದಿದ್ದೇವೆ. ಸ್ವಾಮಿ ಕರ್ತನೆ, ಈ ದಿನವನ್ನು ನಮಗೆ ಆಶೀರ್ವಾದವಾಗಿ ಕೊಟ್ಟಿದ್ದಿ, ನಿನ್ನನ್ನು ಹಾಡಿ ಸ್ತುತಿಸಿ ಕೊಂಡಾಡುವಂತೆ ಕೃಪೆ ಕೊಟ್ಟಿದ್ದಿ. ಈ ದಿನದ ಎಲ್ಲ ಕಾರ್ಯಗಳು ನಿನ್ನ ನಾಮದಲ್ಲಿ ಕರ್ತನೆ ಮುಂದೆ ಹೋಗುವಂತೆ ನಮಗೆ ಸಹಾಯ ಮಾಡು. ನಮ್ಮನ್ನು ಈ ಲೋಕದಲ್ಲಿ ನೀಟ್ಟಿದ್ದಿ ಸ್ವಾಮಿ, ನಿನ್ನ ಒಂದು ಚಿತ್ತ ಪ್ರಕಾರ. ಸ್ವಾಮಿ, ಆ ಚಿತ್ತ ನಮ್ಮ ಜೀವಿತದಲ್ಲಿ ನೆರವೇರಲಿ. ನಾವು ಕೇವಲ ನಮ್ಮ ಚಿತ್ತವನ್ನೇ ಮಾಡಿಕೊಂಡು ಹೋಗದೆ ಕರ್ತನೆ ತಂದೆ, ನಿನ್ನ ಚಿತ್ತವನ್ನು ಮಾಡುವಂತೆ ನಮಗೆ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ನಮ್ಮನ್ನು ಬಲಪಡಿಸು, ನಿನ್ನ ಆತ್ಮನಿಂದ ತುಂಬಿಸು. ಈ ಬರಿದಾದ ಪಾತ್ರೆ ನಿನಗೋಸ್ಕರ ನಿಲ್ಲುವಂತೆ, ಇಲ್ಲಿರುವ ಒಂದೊಂದು ಬರಿದಾದ ಪಾತ್ರೆ ನಿನಗೋಸ್ಕರ ನಿಲ್ಲುವಂತೆ ನೀನು ಕೃಪೆ ಕೊಡು ಸ್ವಾಮಿ. ಇದು ಯಾವುದು ಕೂಡ ಕರ್ತನೆ ಎಂಟಿ ಕರ್ತನೆ ಪಾತ್ರೆ ಅಲ್ಲ, ಇವರು ನಿನಗೋಸ್ಕರ ಹೊರ ಚುಮ್ಮುವ ಕರ್ತನೆ ಪಾತ್ರೆಗಳಾಗಿದ್ದಾರೆ. ಕರ್ತನೆ ನಿನಗೆ ಕರ್ತನೆ ತಂದೆ ತಂದೆ ಒಂದು ಯಜ್ಞದ ಕರ್ತನೆ ಸುವಾಸನೆ ಕೊಡುವಂಥ ನಿನ್ನ ಧೂಪಗಳಾಗಿದ್ದಾರೆ ಸ್ವಾಮಿ. ನಿನ್ನ ಬಲಪಡಿಸು, ನಮ್ಮನ್ನು ಬಲಪಡಿಸು, ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸುವುದಕ್ಕಾಗಿ ಸ್ತೋತ್ರ. ಎಲ್ಲ ಘನಮಾನ ಮಹಿಮೆ ನಮ್ಮ ಪ್ರಭು ನಮ್ಮ ರಕ್ಷಕನ ಒಡೆಯನು ಪುನರುತ್ಥಾನ ಹೊಂದಿದ ನಜರೇತನ ಯೇಸು ಸ್ವಾಮಿ ನಾಮದಲ್ಲಿ ಬೇಡಿ ಹೊಂದಿದ ತಂದೆ, ಆಮೇನ್, ಆಮೇನ್. ನಾವು ದೊಡ್ಡದಾದ ಕೈಗಳನ್ನು ಚಪ್ಪಳೆಯನ್ನು ತಟ್ಟುತ್ತಾ ದೇವರನ್ನು ಆರಾಧಿಸಲಿಕ್ಕೆ ಹೋಗುವ. ಥ್ಯಾಂಕ್ ಯು ಹೋಲಿ ಓ ಗಾಡ್, ಥ್ಯಾಂಕ್ ಯು ಹೋಲಿ 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 ಹೋಲಿ. ನಮ್ಮ ದೇವರು ಯಾರಾಗಿದ್ದಾನೆ? ರಾಜಾದಿರಾಜನ್. ಹಲ್ಲೆಲೂಯಾ, ದೇವಾದಿ ದೇವನಾಗಿದ್ದಾನಲ್ಲ. ಆತನು ಪ್ರಭುಗಳ ಪ್ರಭುವಾಗಿದ್ದಾನೆ. ಶತ್ರುವನ್ನು ಹೊಡೆದು ಹಾಕಿದಂಥ ದೇವರು, ನಮಗೆ ಜಯವನ್ನು ಕೊಟ್ಟಂತ ದೇವರು, ಮೃತ್ಯುವನ್ನು ನಮಗೆ ಎಲ್ಲವನ್ನು ಜಯಿಸಿಕೊಟ್ಟಂತ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಕೈಗಳನ್ನು ತಟ್ಟುತ್ತಾ ನಾವು ಆರಾಧಿಸಲಿಕ್ಕೆ ಹೋಗುವ. ಥ್ಯಾಂಕ್ ಯು ಹೋಲಿ ಓ ಗಾಡ್. ರಾಜಾ ಓಂಕ ರಾಜ ಹೇ, ಓ ಪ್ರಭು ಓಂಕ ಪ್ರಭು ಹೇ,
राजाओं का राजा है, ओ प्रभुओं का प्रभु है। प्रभु यीशु मसीह, प्रभु यीशु मसीह, प्रभु यीशु मसीह, प्रभु यीशु मसीह राजाओं का राजा है, ओ प्रभुओं का प्रभु है। ग्लोरी राजाओं का राजा है, ओ प्रभुओं का प्रभु है। शत्रु को हरा दिया हमें, संसार को जीत दिया, मृत्यु से पार होकर अनंत जीवन दिया। शत्रु को हरा दिया, ग्लोरी ग्लोरी को जीत दिया, मृत्यु से पार होकर अनंत जीवन दिया। विधियों का वो लेख जो विरोध ने मिटा डाला, विधियों को वो लेख जो विरोध ने मिटा डाला। राजाओं का राजा है, ओ प्रभुओं का प्रभु है। राजाओं का राजा है, ओ प्रभुओं का प्रभु है। प्रभु यीशु मसीह, प्रभु यीशु मसीह, प्रभु यीशु मसीह, प्रभु यीशु मसीह राजाओं का राजा है, ओ प्रभुओं का प्रभु है। राजाओं का राजा है, ओ प्रभुओं का प्रभु है। बुलाए चुने हुए हम विश्वासियों के नाम, जय पाना ही है हमें, वचन कहे बुलाए चुने हुए विश्वासियों के नाम, जय पाना ही है, वचन कहे जब तक सांस रहे करें न हम विश्राम। जब तक सांस रहे करें न हम विश्राम। राजाओं का राजा है, ओ प्रभुओं का प्रभु है। ग्लोरी राजाओं का राजा है, ओ प्रभुओं का प्रभु है। प्रभु यीशु मसीह, प्रभु यीशु मसीह, प्रभु यीशु मसीह, प्रभु यीशु मसीह राजाओं का राजा है। प्रभुओं का प्रभु है। ग्लोरी 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 राजाओं का राजा है, ओ प्रभुओं का प्रभु है। राजाओं का राजा है, ओ प्रभुओं का प्रभु है। ग्लोरी 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 राजाओं का राजा है, ओ प्रभुओं का प्रभु है। प्रभु यीशु मसीह, प्रभु यीशु मसीह, प्रभु यीशु मसीह, प्रभु यीशु मसीह राजाओं का राजा है। ग्लोरी ग्लोरी ग्लोरी, थैंक यू होली गॉड। राजाओं का राजा है, ओ प्रभुओं का प्रभु है। ओ राजाओं का राजा है, ओ प्रभुओं का प्रभु है। राजाओं का राजा है, ओ प्रभुओं का प्रभु है। राजाओं का राजा है, ओ प्रभुओं का प्रभु है। ग्लोरी राजाओं का राजा है, ओ प्रभुओं का प्रभु है।
राजाओं का राजा है, ओ प्रभुओं का प्रभु है। ग्लोरी ग्लोरी ग्लोरी, राजाओं का राजा है, ओ प्रभुओं का प्रभु है। ಆತನು ನಮ್ಮ ಮಹಿಮೆ ಅರಸನಾಗಿದ್ದಾನೆ, ಆತನು ನಮ್ಮ ಮಹಿಮೆಯ ದೇವರಾಗಿದ್ದಾನೆ, ಆತನು ಮಹಿಮೆಯಲ್ಲಿ ನಮ್ಮನ್ನು ನಡೆಸುವಂತ ದೇವರಾಗಿದ್ದಾನೆ. ಗ್ಲೋರಿ ಆಫ್ ಗಾಡ್. ಆತನೊಬ್ಬನೇ ಅರಸಾದಿ ಅರಸನು, ರಾಜಾದಿ ರಾಜನು. ಓ ಮಹಿಮೆಗೆ ಯೋಗ್ಯನಾದ ದೇವರು ಒಬ್ಬನೇ ಆಗಿದ್ದಾನೆ. ಓ ಆತನನ್ನು ನಾವು ಆರಾಧಿಸುವ. ಗ್ಲೋರಿ ಆಫ್ ಗಾಡ್. ಓ ಜೀಸಸ್, ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಗ್ಲೋರಿ ಗ್ಲೋರಿ ಗ್ಲೋರಿ, ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ ಆಮೆನ್, ನಿನ್ನನ್ನೇ ಆರಾಧಿಸುವೆ. ಸರ್ವವನ್ನು ಆಳುವವನೇ, ಗ್ಲೋರಿ ಟು ಗಾಡ್, ನಿನ್ನನ್ನೇ ಆರಾಧಿಸುವೆ. ಗ್ಲೋರಿ. ಕೃಪೆಯಲ್ಲಿ ಐಶ್ವರ್ಯನೇ, ನಿನ್ನನ್ನೇ ಆರಾಧಿಸುವೆ. ಗ್ಲೋರಿ ಗಾಡ್. ಸರ್ವವನ್ನು ಆಳುವವನೇ, ನಿನ್ನನ್ನೇ ಆರಾಧಿಸುವೆ. ನನ್ನ ರಕ್ಷಕನೇ, ನನ್ನಾಯ ರಕ್ಷಕನೇ, ನಿನ್ನನ್ನೇ ಆರಾಧಿಸುವೆ. ಹೋಲಿ ಹೋಲಿ, ನನ್ನಾಯ ಜೊತೆಗಾರನೇ, ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಗೋಳಿ ನಮ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಗೌರಿ ಗೌರಿ ಗೌರಿ, ಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಪರಲೋಕ ದೇವ ನೀನೇ, ನಿನ್ನನ್ನೇ ಆರಾಧಿಸುವೆ. ಪರಿಶುದ್ಧ ದೇವ ನೀನೇ, ನಿನ್ನನ್ನೇ ಆರಾಧಿಸುವೆ. ಪರಲೋಕದ ದೇವರೇ, ಪರಲೋಕ ದೇವ ನೀನೇ, ನೀನೊಬ್ಬನೇ, ನಿನ್ನನ್ನೇ ಆರಾಧಿಸುವೆ. ನಿನ್ನನ್ನು ಮಾತ್ರವೇ ಪರಿಶುದ್ಧ ದೇವ, ಶುದ್ಧರಲ್ಲಿ ಶುದ್ಧನು ಪರಿಶುದ್ಧನಾದ ದೇವರೇ, ನಿನ್ನನ್ನೇ ಆರಾಧಿಸುವೆ. ಪಾಪದಿಂದ ಬಿಡಿಸಿರುವೆ. ಗೌರಿ ನಿನ್ನನ್ನೇ ಆರಾಧಿಸುವೆ. ಹಲ್ಲೆಲೂಯಾ. ಪರಿಶುದ್ಧ ಮಾಡಿರುವೆ. ಥ್ಯಾಂಕ್ ಯು ಹೋಲಿ ಗಾಡ್. ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ. ಥ್ಯಾಂಕ್ ಯು. ಓ ಸೆಕೆರಿ ಮಾನ ಸೆಕೆರಿ ಮಾನ ಸೆಕೆರಿ. Glory of God. ಯವು ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಗೌರಿ ಆತ್ಮದಿ ಆರಾಧಿಸುವೆ. ಶೆಕೆರಿ ಮನರತನ ನಿತ್ಯವೂ ಆರಾಧಿಸುವೆ. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಪರಲೋಕ ತಂದೆಯೇ ನಿನ್ನ ಸ್ತುತಿಸುವೆನು. ಪವಿತ್ರಾತ್ಮನೇ ಆರಾಧಿಸುವೆನು. ಮಹಿಮೆಯ ಅರಸನೇ ನಿನ್ನ ಸೆಕೆ ರಿತನ ರಮನ ಸೆಕೆ ರೋಚರೆ ಶೆಕೆ ರಮನ ರತನ ಸೆಕೆ ನಿತ್ಯವೂ ಆರಾಧಿಸುವೆ.
ಶೆಕೆ ಲೋರ ರೆಕ್ಕೆ ಮಹಾರಾಜಕ್ಕೆ ಆರಾಧಿಸುವೆ ಶೆಕೆ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಇಕ್ಕಟ್ಟಲ್ಲಿ ಸಹಾಯಕನೇ ನಿನ್ನನ್ನೇ ಆರಾಧಿಸುವೆ. ಕಷ್ಟದಲ್ಲಿ ವಿಮೋಚಕನೇ ನಿನ್ನನ್ನೇ ಆರಾಧಿಸುವೆ. ಇಕ್ಕಟ್ಟಲ್ಲಿ ಸಹಾಯಕನೇ ಥ್ಯಾಂಕ್ ಯು ಹೋಲಿ ಗಾಡ್ ನಿನ್ನನ್ನೇ ಆರಾಧಿಸುವೆ. ಕಷ್ಟದಲ್ಲಿ ವಿಮೋಚಕನೇ ಕಷ್ಟಗಳಲ್ಲಿ ಬಿಡುಗಡೆ ಕೊಟ್ಟಾತನೇ ಆರಾಧಿಸುವೆ. ನನ್ನ ಬಾಳ ಜಯವೇ ನನ್ನ ಬಾಳ ಜಯವು ನೀನೇ ನಿನ್ನನ್ನೇ ಆರಾಧಿಸುವೆ. ನನ್ನ ಬಾಳ ಬಲವು ನೀನೆ ನನ್ನ ಬಾಳ ಬಲವು ನೀನೆ ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮನೇ ಆರಾಧಿಸುವೆ. ಗ್ಲೋರಿ 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 ಥ್ಯಾಂಕ್ ಯು ಹೋಲಿ ಗಾಡ್ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ನಿಮ್ಮದಿ ಆರಾಧಿಸುವೆ. ಶೆಕೆರಿ ಮನ ಶತನಾಥನ ಶೆಕೆ ನಿತ್ಯವೂ ಆರಾಧಿಸುವೆ. ಯೇಸುವೆ ನಿನ್ನ ಸ್ತುತಿಸುವೆನು. ರಾಜನೇ ನಿನ್ನ ಆರಾಧಿಸುವೆನು. ಯೇಸುವೆ ಸ್ತುತಿಸುವೆನು. ನಿನ್ನ ಆರಾಧಿಸುವೆನು. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಅವಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ನಿತ್ಯವೂ ಆರಾಧಿಸುವೆ. ನಿತ್ಯವೂ ಆರಾಧಿಸುವೆ. ಥ್ಯಾಂಕ್ ಯು ಹೋಲಿ ಒಬ್ಬ ನಮ್ಮ ದೇವರಿಗೊಂದು ದೊಡ್ಡ ಚಪ್ಪಳೆ ಅಂತ ಆತನಿಗೆ ಘನಪಡಿಸು. ಥ್ಯಾಂಕ್ ಯು ಹೋಲಿ. ಆತನು ಅಬ್ರಹಾಮ್ ಇಸಾಕ್ ಯಾಕೋಬರ ದೇವರು, ನನ್ನ ನಿನ್ನ ದೇವರು. ಆತನು ನಮ್ಮನ್ನು ನಡೆಸಿದಂಥ ದೇವರು, ಆತನು ನಮ್ಮನ್ನು ಬಲಪಡಿಸಿದಂಥ ದೇವರು. ಕಷ್ಟದ ಸಮಯದಲ್ಲಿ ಆಗುವುದಿಲ್ಲ ಅಂತ ಹೇಳಿದಲ್ಲಿ ಆಗುವಂತೆ ಮಾಡಿದಂಥ ದೇವರು. ನಾವು ನಂಬಲು ಅಸಾಧ್ಯವಾದ ಕಾರ್ಯಗಳನ್ನು ನಡೆಸಿದಂಥ ದೇವರು. ಯಾರು ಕೈ ಬಿಟ್ಟಿದ್ದರು, ಯಾರು ಆಗುವುದಿಲ್ಲ ಸಾಧ್ಯ ಇಲ್ಲ ಎಂಬುದನ್ನು ಹೇಳಿದನ್ನು ಆತನು ಇಲ್ಲ ಮಾಡಿ ತೋರಿಸಿದಂಥ ದೇವರು ನನ್ನ ನಿನ್ನ ದೇವರು. ಆತನು ನನ್ನ ನಿನ್ನ ನಂಬಿಕೆಯನ್ನು ಅಲ್ಲಿ ನಡೆದಂಥ ದೇವರು. ಹಾಲೆಲೂಯಾ. ಥ್ಯಾಂಕ್ ಯು ಹೋ ಗ್ಲೋರಿ ಓ ಗಾಡ್. ಆತನ ಅಂದು ಅಬ್ರಹಾಮ್ ಇಸಾಕರೊಂದಿಗಿದ್ದಂತೆ ನನ್ನೊಂದಿಗೆ ನಿನ್ನೊಂದಿಗೆ ಆತನು ಇಂದಿಗೂ ಎಂದೆಂದಿಗೂ ಇರುವಂಥ ದೇವರಾಗಿದ್ದಾನೆ. ಥ್ಯಾಂಕ್ ಯು ಹೋಲಿ ಓ ಗಾಡ್. ಥ್ಯಾಂಕ್ ಯು ಹೋಲಿ ಓ ಗಾಡ್. ಹಾಲೆಲೂಯಾ. ಥ್ಯಾಂಕ್ ಯು ಹೋಲಿ ಓ ಗಾಡ್. ಅಬ್ರಹಾಮನ ದೇವರೇ ನಿನಗೆ ಆರಾಧನೆ. ಇಸಾಕನ ದೇವರೇ ನಿನಗೆ ಆರಾಧನೆ. ಅಬ್ರಹಾಮನ ದೇವರೇ ನಿನಗೆ ಆರಾಧನೆ. ಇಸಾಕನ ದೇವರೇ ನಿನಗೆ ಆರಾಧನೆ. ಯಾಕೋಬಿನ ದೇವರೇ ನಿನಗೆ ಯಾಕೋಬಿನ ದೇವರೇ ನಿನಗೆ ಆರಾಧನೆ. ಆರಾಧನೆ. ತಂದೆ ಮಗನಿಗೆ ನಾ ಮಾಡುವೆ ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ಆರಾಧನೆ
ಆರಾಧನೆ. ನಮ್ಮ ಕೈಗಳು ಎತ್ತಲ್ಪಡುತ್ತ ಪರಲೋಕದ ಕಡೆಗೆ. ಆರಾಧನೆ ಆರಾಧನೆ ಆರಾಧನೆ. ನಾನು ಸುಖವಾಗಿ ಬಾಳಬೇಕೆಂದು ಆಮೆನ್ ನನ್ನನ್ನು ಸೃಷ್ಟಿ ಮಾಡಿದೆ. ಆಮೆನ್. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ. ಓ ಕೃಪಾಪೂರ್ಣನೇ ಕೃಪಾಪೂರ್ಣನೇ ಓ ಕೃಪಾಪೂರ್ಣನೇ. ಆಮೆನ್. ಕೃಪಾಪೂರ್ಣನೇ ಓ ಕೃಪಾಪೂರ್ಣನೇ. ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಗ್ಲೋರಿಯಗ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಆರಾಧನೆ ಆರಾಧನೆ. ಗ್ಲೋರಿಯಗ ಆರಾಧನೆ ಆರಾಧನೆ. ಹೃದಯದ ತುಂಬ ನಿನ್ನ ಜ್ಞಾಪಕ ಅದನ್ನು ಬಿಟ್ಟರೆ ಬೇರೆ ನಿಲ್ಲಪ್ಪ. ಲೋಕವೆಲ್ಲ ಹುಡುಕಿ ನಾ ಬಂದೆ. ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಹೃದಯದ ತುಂಬ ನಿನ್ನ ಜ್ಞಾಪಕ. ಹೃದಯದ ತುಂಬ ನಿನ್ನ ಜ್ಞಾಪಕ ಲೋಕವೆಲ್ಲ ಹುಡುಕಿ ನಾ ಬಂದೆ. ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಕರುಣಾಮಯನೇ ಕರುಣಾಮಯನೇ ಓ ಕರುಣಾಮಯನೇ ಕರುಣಾಮಯನೇ ಓ ಕರುಣಾಮಯನೇ. ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ನಾನು ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಆರಾಧನೆ 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 ಹೌದು ಸ್ವಾಮಿ. ಅಬ್ರಾಮ ಇಸಾಕ ಯಾಕೋಬನ ದೇವರು ಅವರೊಂದಿಗೆ ಅವರಿಗಾಗಿ ನೀನೆಲ್ಲವನ್ನು ಮಾಡಿ ನಡೆಸಿದ ದೇವರು. ಅಂದು ಇದ್ದ ದೇವರು ಇಂದು ಕೂಡ ಕರ್ತನೆ ನೀನು ನಮ್ಮೊಂದಿಗೆ ಇದ್ದಿ. ಅವರ ಕಷ್ಟ ಕಾಲದಲ್ಲಿಯೂ ಅವರ ಸಂಕಷ್ಟ ಕಾಲದಲ್ಲಿಯೂ ಅವರ ವೇದನೆ ಯಾವ ಸಮಯದಲ್ಲಿಯೂ ನೀನು ಅವರ ಕೈ ಬಿಡಲೇ ಇಲ್ಲ. ಅವರು ನಿನ್ನನ್ನು ಹಿಡಿದು ಅವರನ್ನು ಕೈ ಹಿಡಿದು ನೀನು ನಡೆಸಿದಿ. ಅದೇ ರೀತಿ ಈ ದಿನಮಾನಗಳಲ್ಲಿ ನಮ್ಮನ್ನು ನೀನು ಕರ್ತನೆ ಕ್ರಿಸ್ತ ಸ್ವಾಮಿಯ ಮುಖಾಂತರ ನೀನು ನಡೆಸ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಅದಕ್ಕಾಗಿ ಕರ್ತನೆ ಥ್ಯಾಂಕ್ ಯು ಹೋಲಿ ಗಾಡ್. ಅದಕ್ಕಾಗಿ ಸ್ವಾಮಿ ಥ್ಯಾಂಕ್ ಯು. ಅದಕ್ಕಾಗಿಯೇ ನೀನು ಕರ್ತನೆ ಎಂದೆಂದಿಗೂ ನೀನೆ
ಎಂದೆಂದಿಗೂ ನೀನೇ ಸ್ವಾಮಿ, ಎಂದೆಂದಿಗೂ ನೀನೆ ತಂದೆ, ಎಂದೆಂದಿಗೂ ನೀನೆ ಪವಿತ್ರಾತ್ಮನೇ. ಸ್ತೋತ್ರ. ಎಂದೆಂದಿಗೂ ನೀನೇ ಸಿಂಹಾಸನಾಸೀನ, Yes. Thank you, Holy God. ಎಂದೆಂದಿಗೂ ನೀನೇ. Thank you, Holy God. Thank you, Holy God. Sarvadaakaಶ. ಮೃತ್ಯುಂಜಯ ಕರ್ತನ ಮಹಿಮೆಯನ್ನು ವರ್ಣಿಸುವವರು. Thank you. ಕರ್ತನ ಸೌಂದರ್ಯವನ್ನು ಸಾರುವುದಾಕಾಶ. ಮೃತ್ಯುಂಜಯ ಕರ್ತನ ಮಹಿಮೆಯನ್ನು Thank you, Holy God. ವರ್ಣಿಸುವವರು. ಕರ್ತನ ಸೌಂದರ್ಯವನ್ನು ಎಂದೆಂದಿಗೂ ನೀನೇ. Thank you, Holy God. ಸಿಂಹಾಸನಾಸೀನ ವಿಶ್ವಕೇಲಿ ರಮಣ ವಂದನಾಂತನ ರದನ ಸೆಖೇತೇರಿ ರಮಣ ರದನ ಅಹೇತೇರಿ ಕಾಕಾರ ಕೋ ಎಲ್ದಾರ ರಮಣ ಸೆಖೇತೇರಿ ಕಾಕಾರ ಸೆಖೇ. ಎಂದೆಂದಿಗೂ ನೀನೇ. ಎಂದೆಂದಿಗೂ ನೀನೇ. ಎಂದೆಂದಿಗೂ ಸಿಂಹಾಸನಾಸೀನ, ಸಿಂಹಾಸನಾಸೀನ. ಎಂದೆಂದಿಗೂ ನೀನೇ ಸಿಂಹಾಸನಾಸೀನ. ಆರಾಧಿಸುವೆನ. ಹಾಲೆಲೂಯಾ, 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 ಹಾಲೆಲೂಯಾ.
Hallelujah, Hosanna. Yes, Lord. Hallelujah, Hosanna. Hallelujah, Hosanna. Hallelujah, Hosanna. Yes, yes, sabe, come on, church. Yes, yes, ಎಲ್ಲ ಸ್ವರಗಳು ಕರ್ತನಿಗಾಗಿ. ಜೀವದಿಂದವನೇ, ಜೀವದಿಂದವನೇ, ನಿನ್ನ ಆರಾಧನೆ ಮಾಡುವೆ. ಎಸ್, ಸಭೆಯ ಸ್ವರಗಳು ಎಲ್ಲರೂ ಇವಾಗ ಜೀವದಿಂದವನೇ, ನಿನ್ನ ಆರಾಧನೆ ಮಾಡುವೆ. ಜೀವದ ಅಧಿಪತಿಯೇ, ನಿನ್ನ ಆರಾಧನೆ ಮಾಡುವೆ. Yes, Lord. Hallelujah. Hallelujah. Hosanna. Hallelujah. ಎಲ್ಲ ಕೈಗಳು ಒಂದು ಕ್ಷಣ ಪರಲೋಕದ ಕಡೆಗೆ ಅಂತ ಹೇಳೋಣ. Hallelujah. Yes, ಎಲ್ಲ ಕೈಗಳು. Hallelujah. Hosanna. Yes, Daddy, thank you for your holy presence. Hallelujah, Hosanna. Hallelujah, Hosanna. Hallelujah. Yes, Shakaba. ಮರಣವಾಗಿದ್ದವನೇ, ಮರಣವಾಗಿದ್ದವನೇ, ನಿನ್ನ ಆರಾಧನೆ, ನಿನ್ನ ಆರಾಧನೆ ಮಾಡುವೆ. ಪಾತಾಳ ಜಯಿಸಿದವನೇ, ಪಾತಾಳ ಜಯಿಸಿದವನೇ, ನಿನ್ನ ಆರಾಧನೆ ಮಾಡುವೆ. ಮರಣವಗೆದ್ದವನೇ, ಎಸ್ ಪಾದ, ನಿನ್ನ ಆರಾಧನೆ ಮಾಡುವೆ. ಪಾತಾಳ ಜಯಿಸಿದವನೇ, ನಿನ್ನ ಆರಾಧನೆ ಮಾಡುವೆ. ಎಲ್ಲರೂ ಒಟ್ಟಾಗಿ ಹಲ್ಲೆಲೂಯಾ, ಜೋರಾಗಿ ಹೇಳೋಣ. Come on, church. Hallelujah. Oh, glory, glory, glory. Ba, ba, ba. Thank you, Holy God. ಇನ್ನೊಮ್ಮೆ ಹೇಳೋಣ. Hallelujah. Hallelujah, Hosanna. Hallelujah, Hosanna. Hallelujah, Hosanna. Hallelujah, Hosanna. ಪರಿಶುದ್ಧ ಆತ್ಮನೇ, ಪರಿಶುದ್ಧ ಆತ್ಮನೇ, ನಿನ್ನ ಆರಾಧನೆ
ಪರಾಕ್ರಮಶಾಲಿ ಪರಾಕ್ರಮಶಾಲಿಯೇ ನಿನ್ನ ಆರಾಧನೆ ಮಾಡುವೆ ಪರಿಶುದ್ಧ ನಿನ್ನ ಆರಾಧನೆ ಮಾಡುವೆ ಪರಾಕ್ರಮಶಾಲಿಯೇ ನಿನ್ನ ಆರಾಧನೆ ಮಾಡುವೆ. ಎಲ್ಲರೊಟ್ಟಾಗಿ ಹಲ್ಲೆಲೂಯಾ ಹೇಳೋಣ. ಹಲ್ಲೆಲೂಯಾ ಹೋಸನಾ. Yes, Holy Spirit, take your control. Jesus, take your control. Father, take your control. ತ್ರಯಕ ದೇವರೇ, take your control. We are not going. Hallelujah, Hosanna. Hallelujah, Hosanna. ಕೊನೆಯದಾಗಿ ಹಾಲೆಲೂಯಾ ಹಾಲೆಲೂಯಾ. ಎಸ್ 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 ಯಕನಮ ಲಕನಮ ಹಾಲೆಲೂಯಾ 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 ಹಾಲೆಲೂಯಾ. ಎಲ್ಲ ಘನತೆ ಮಾನ ಮಹಿಮೆಗೆ ಯೋಗ್ಯನಾದಂಥ ದೇವರೇ, ಸಭೆಯ ಮೂಲಕ ನಿನಗೆ ಮಹಿಮೆ ಸ್ವಾಮಿ, ನಮ್ಮೆಲ್ಲರ ಮೂಲಕ ನಿನಗೆ ಆರಾಧನೆ, ನಿನಗೆ ಘನತೆ, ನಿನ್ನ ನಾಮ ಉನ್ನತಿಗೆ ಬರಲಿ, ನಿನ್ನ ಚಿತ್ತ ನೆರವೇರಲಿ ಸ್ವಾಮಿ. ಎಸ್ ಲಾರ್ಡ್, ನಿನ್ನ ನಾಮ ಉನ್ನತಿಗೆ ಬರುತ್ತದೆ, ನಿನ್ನ ಚಿತ್ತ ನೆರವೇರುತ್ತದೆ. ಅದಕ್ಕಾಗಿ ಸ್ತೋತ್ರ. ಈಗ ನಾವಿಲ್ಲಿದ್ದೇವೆ ಸ್ವಾಮಿ, ನೀನು ಏನು ಮಾತನಾಡಲಿಕ್ಕೆ ಇಷ್ಟಪಟ್ಟಿದೆಯೋ ಮಾತನಾಡು ರಾಜ. ಕರ್ತನೆ, ನಮ್ಮನ್ನು ಎಲ್ಲರಿನ ಕಂಟ್ರೋಲಲ್ಲಿ ಒಪ್ಪಿಸಿಕೊಟ್ಟಿದ್ದೇವೆ ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್ 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 ಆಮೇನ್. ಸಭೆ ದಯವಿಟ್ಟು ನಾವು ಕುಳಿತುಕೊಳ್ಳೋಣ. ಒಕರ ನಾಮಂದಿರಿಯರ ಹನ್ಸೆ. ಹಲ್ಲೆಲೂಯಾ. ಎಲ್ಲ ದೇವ ಜನರಿಗೂ ದೇವರ ಸಭೆಗೂ ಯೇಸು ಕ್ರಿಸ್ತನ ಪರಿಶುದ್ಧ ಉಳ್ಳ ನಾಮದಲ್ಲಿ ವಂದನೆಗಳು. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಹೋಯ್ ಹಲ್ಲೆಲೂಯಾ. ಎಬೆ ಇಷ್ಟು ಜನರದ ವಾಯ್ಸ್ ಇಷ್ಟೇನಾ? ಹಲ್ಲೆಲೂಯಾ, ಗ್ಲೋರಿ ಟು ಗಾಡ್. ಕೀರ್ತನೆಗಳಲ್ಲಿ ನಮ್ಮ ಧ್ಯಾನಕ್ಕಾಗಿ ದೇವರ ವಾಕ್ಯದ ಮಾತು, ಅದು ಕೀರ್ತನೆಗಳಲ್ಲಿ 3ನೇ ಅಧ್ಯಾಯ 1ರಿಂದ 8 ವಚನಗಳು ಅಷ್ಟೇ ಇರೋದು, ಎಲ್ಲ ವಚನಗಳು. ಯೆಹೋವನೇ, ನನ್ನ ವಿರೋಧಿಗಳು ಎಷ್ಟೋ ಹೆಚ್ಚಾಗಿದ್ದಾರೆ, ನನಗೆ ವೈರಿಗಳಾಗಿ ನಿಂತವರು ಬಹಳ ಮಂದಿ. ಅನೇಕರು ನನ್ನ ವಿಷಯದಲ್ಲಿ ಅವನಿಗೆ ದೇವರಿಂದ ಸಹಾಯವು ಆಗುವುದೇ ಇಲ್ಲವೆಂದು ಹೇಳಿಕೊಳ್ಳುತ್ತಾರೆ. ಆದರೂ ಯೆಹೋವನೇ, ನೀನು ನನ್ನನ್ನು ಕಾಯುವ ಗುರಾಣಿ, ನೀನು ನನ್ನ ಗೌರವಕ್ಕೆ ಆಧಾರನೂ ನನ್ನ ತಲೆಯನ್ನು ಎತ್ತುವಂತೆ ಮಾಡುವವನೂ ಆಗಿದೆ. ಕೀರ್ತನೆ 3:1-8 ವಚನ ಕರೆಕ್ಟ್ ಓದಿಯಾ? ನಾನು ಯೆಹೋವನಿಗೆ ಮೊರೆಯಿಡುವಾಗ ಆತನು ತನ್ನ ಪರಿಶುದ್ಧ ಪರ್ವತದಿಂದ ಸದುತ್ತರವನ್ನು ಅನುಗ್ರಹಿಸುತ್ತಾನೆ. ಯೆಹೋವನು ನನ್ನನ್ನು ಕಾಪಾಡುವವನಾದ್ದರಿಂದ ನಾನು ಮಲಗಿಕೊಂಡು ನಿದ್ದೆ ಮಾಡಿ ಸುಖವಾಗಿ ಎಚ್ಚರಗೊಂಡೆನು. ನನ್ನ ಸುತ್ತಲೂ ಸನ್ನದ್ಧರಾಗಿ ನಿಂತಿರುವ ಸಾವಿರಾರು ವೈರಿಗಳಾದರೂ ನಾನು ಹೆದರೆನು. ಯೆಹೋವನೇ, ನನ್ನ ದೇವರೇ, ನನ್ನೆಲ್ಲ ಶತ್ರುಗಳ ದವಡೆಯ ಮೇಲೆ ಬಡಿದು ಅವರ ಹಲ್ಲುಗಳನ್ನು ಉದುರಿಸಿ ಬಿಟ್ಟವನೇ, ಎದ್ದು ಬಂದು ನನ್ನನ್ನು ರಕ್ಷಿಸು. ರಕ್ಷಣೆಯು ಯೆಹೋವನಿಂದಲೇ ಉಂಟಾಗುವುದು. ಯೆಹೋವನೇ, ನಿನ್ನ ಆಶೀರ್ವಾದವು ನಿನ್ನ ಪ್ರಜೆಯ ಮೇಲೆ ಇರಲಿ. ಆಮೆನ್. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಇದು ದೇವರ ವಾಕ್ಯ. ದೇವರ ವಾಕ್ಯ ಯಾವಾಗಲೂ ನಮ್ಮಲ್ಲಿ
ಅದು ಮಾತಾಡುವಂಥದ್ದಾಗಿದೆ ಮತ್ತು ಕಾರ್ಯ ಸಾಧಿಸುವಂಥದ್ದಾಗಿದೆ. ಹಲ್ಲೆಲೂಯ. ಈ ಕೀರ್ತನೆಯನ್ನು ನಾವು ಆಳವಾಗಿ ಗಮನಿಸುವಾಗ ನಮ್ಮ ಗ್ರಹಿಕೆ ಬರುವಂಥದ್ದು, ಇದರಲ್ಲಿ ನಾವು ದೇವರ ವಿಷಯವನ್ನು ಕಾಣ್ಬೋದು. ಒಂದನೇದಾಗಿ ಯೆಹೋವನೇ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಸ್ಟಾರ್ಟಿಂಗಲ್ಲಿ 3ನೇ ಅಧ್ಯಾಯ 1ನೇ ವಚನವನ್ನು ನೋಡುವಾಗ ಅಲ್ಲಿ ಈ ಭಕ್ತನಾದ ಕೀರ್ತನೆಗಾರ ಕೀರ್ತನೆಯನ್ನು ಪ್ರಾರಂಭ ಮಾಡುವಾಗ ಏನು ಗುರುತಿಸಬೇಕು? ಯೆಹೋವನೇ ಎಂಬುದಾಗಿ ಉಚ್ಚರಿಸಿದ್ದನ್ನು ಗುರುತಿಸಿಕೊಳ್ಬೋದು. ಹಾಗಾದರೆ ಈ ಕೀರ್ತನೆಗಾರನು ಇದನ್ನು ಬರೆಯುವಾಗ ಹಲ್ಲೆಲೂಯ ನಮಗೆ ಕಾಣಿಸಿಕೊಳ್ಳುವಂಥ ವಿಚಾರ ಏನಂದರೆ, ಇದರಲ್ಲಿ ಈ ವಿಷಯದಲ್ಲಿ ಯೆಹೋವನಿದ್ದಾನೆ. ಅಷ್ಟು ಮಾತ್ರವಲ್ಲ, ಎರಡನೇದಾಗಿ ಇನ್ನೂ ಆಳವಾಗಿ ನೋಡುವಾಗ ಅಲ್ಲಿ ವೈರಿಗಳಿದ್ದಾರೆ. ಕೆಳಗಿನ ಯೆಹೋವನೇ ಅಂತ ಹೇಳಿದ ನಂತರ ಮುಂದಿನ ವಚನ ಹೇಳ್ತಾನೆ, ನನ್ನ ವಿರೋಧಿಗಳು ಎಷ್ಟೋ ಹೆಚ್ಚಾಗಿದ್ದಾರೆ ಎಂಬುದಾಗಿ ಹೇಳ್ತಾ ಇದ್ದಾನೆ ಅಲ್ವಾ. ಒಟ್ಟು ಯಾರನ್ನೆಲ್ಲ ಇದರಲ್ಲಿ ಗುರುತಿಸ್ಬೋದು ಅಂದರೆ ದೇವರನ್ನು ಗುರುತಿಸ್ಬೋದು ಈ ಕೀರ್ತನೆ ಭಾಗದಲ್ಲಿ. ಎರಡನೇದಾಗಿ ವಿರೋಧಿಗಳನ್ನು ಗುರುತಿಸ್ಬೋದು. ಮೂರನೇದಾಗಿ ದಾವೀದನನ್ನು ನಾವು ಗುರುತಿಸ್ಬೋದು. ದಾವೀದನು ಯೆಹೋವನ ವಿಷಯವಾಗಿ ಹೇಳ್ತಾ ಇದ್ದಾನೆ, ವಿರೋಧಿಗಳ ವಿಚಾರವಾಗಿ ಹೇಳ್ತಾ ಇದ್ದಾನೆ. ಅರ್ಥ ಆಯ್ತಾ ಎಲ್ಲರಿಗೆ? ಈ ಕೀರ್ತನೆಯಲ್ಲಿ ದೇವರನ್ನು ಗುರುತಿಸ್ಕೊಳ್ಬೋದು, ಈ ಕೀರ್ತನೆಯಲ್ಲಿ ದಾವೀದನನ್ನು ಗುರುತಿಸ್ಕೊಳ್ಬೋದು ಮತ್ತು ವಿರೋಧಿಗಳನ್ನು ಗುರುತಿಸ್ಕೊಳ್ಬೋದು. ಓಕೆ, ಈ ಒಂದು ಕೀರ್ತನೆ ಬರೆದಂಥ ಒಂದು ಸಂದರ್ಭ ನಾನು ಸ್ಟಡಿ ಮಾಡುವಾಗ ಎಷ್ಟು ಎನ್ಕರೇಜ್ ಆಯ್ತಂದರೆ, ನಮಗೆ ಬೈಬಲ್ ಯಾವಾಗಲೂ ಅರ್ಥ ಆಗಬೇಕಾದ್ರೆ, ಬೈಬಲನ್ನು ಇದ್ದ ಹಾಗೆ ತಿಳ್ಕೊಳ್ಬೇಕಾದ್ರೆ, ನಮಗೆ ಈ ಕನ್ನಡ ಬೈಬಲ್ನಲ್ಲಿ ಈ ಬೈಬಲ್ ಪಂಡಿತರು ಹೆಲ್ಪ್ ಮಾಡಿದ್ದಾರೆ. ಕನ್ನಡ ಬೈಬಲಲ್ಲಿದೆ, ಕೆಲವು ಇಂಗ್ಲೀಷ್ ಬೈಬಲಲ್ಲಿ ಕೂಡ ಇದೆ. ಆ ಪೀಠಿಕೆ ಎಲ್ಲ ನೋಡಬೇಕು. ಆ ಪೀಠಿಕೆಯೇ ನಾವು ಓದಲಿಕ್ಕಿರುವಂಥ, ಸ್ಟಡಿ ಮಾಡಲಿಕ್ಕಿರುವಂಥ ವೇದ ವಾಕ್ಯದ ಸಾರಾಂಶ ಇರ್ತದೆ. ಅದು ಯಾವ ಸಮಯದಲ್ಲಿ, ಯಾವ ಸಂದರ್ಭದಲ್ಲಿ. ಕೆಲವು ಸಾರಿ ನಾವು ಇದನ್ನೆಲ್ಲ ಗಮನಿಸದೇ ಇರುವಾಗ ಎಲ್ಲ ಕೀರ್ತನೆಗಳನ್ನು ದಾವೀದನು ಹೀಗೆ ಹೇಳ್ತಾನೆ, ದಾವೀದನು ಹಾಗೆ ಹೇಳ್ತಾನೆ ಅಂತ ಹೇಳ್ತಾ ಇದ್ರು. ಪ್ರಸಂಗದಲ್ಲಿ ನಾನು ಕೇಳ್ತಾ ಇದ್ದೆ. ಆಗ ನಾನು ನೋಡುವಾಗ ಅದು ದಾವೀದನು ಹೇಳಿದಲ್ವೇ ಅಲ್ಲ. ಯಾಕೆ ನಾವು ಅನೇಕ ಸಾರಿ ಯಾವ ಸಂದರ್ಭದಲ್ಲಿ ಯಾರು ಯಾರಿಗೆ ಹೇಳಿದ್ದು, ಯಾವ ಉದ್ದೇಶಕ್ಕಾಗಿ ಹೇಳಿದ್ದು ಎಂಬಂಥ ಸತ್ಯವನ್ನು ನಾವು ಗಮನಿಸದೆ ಹೋಗುವುದಾದರೆ ಅದರ ಒರಿಜಿನಲ್ ಸಂದೇಶ ನಮಗೆ ಸಿಗೋದಿಲ್ಲ. ಏನೇನೋ ಸಂದೇಶ ಆಗ್ತದೆ, ದೇವರ ವಾಕ್ಯ ಅಂತ ಹೇಳಿ ಏನೇನೋ ಮಾತಾಡುತ್ತಾ ಹೋಗೋದು ಕೂಡ ಸರಿಯಲ್ಲ. ಬಟ್ ಅದರ ಉದ್ದೇಶವನ್ನು ತಿಳ್ಕೊಳ್ಬೇಕು. ದೇವರ ವಾಕ್ಯವನ್ನು ಅದರ ಉದ್ದೇಶಕ್ಕೆ ತಕ್ಕಂತೆ ಏನು ಮಾಡಬೇಕಂತೆ ನಾವು ಉಪಯೋಗಿಸಬೇಕು. ಮೊದಲು ನಾವು ಸ್ಟಡಿ ಮಾಡುವಾಗ ಅದರ ಹಿನ್ನೆಲೆ ಏನು, ಅದರ ಉದ್ದೇಶ ಏನು, ಅದನ್ನು ನಾವು ತಿಳ್ಕೊಳ್ಳುವಾಗ ಅದರಲ್ಲಿ ಒಂದು ಸಂದೇಶ ನಮ್ಮ ಆತ್ಮಿಕ ಜೀವಿತಕ್ಕೆ ಒಂದು ರಿವೀಲ್ ಆಗ್ತದೆ. ಅದು ನಮ್ಮನ್ನು ಕಟ್ಟುತ್ತದೆ. ಹಲ್ಲೆಲೂಯ. ಇಲ್ಲಿ ಎದುರಲ್ಲಿ ಉಂಟು, ಬನ್ನಿ, ನೋ ಪ್ರಾಬ್ಲಮ್. ಅಂಕಲ್ ಇಲ್ಲಿ ಎದುರಲ್ಲಿ ಸಹ ಉಂಟು, ಇಲ್ಲಿ ಸಹ ಕೂತ್ಕೊಳ್ಬೋದು. ಹಲ್ಲೆಲೂಯ. ಕೇಳ್ರಿ ನನ್ನಂಗೆ ಕೇಳ್ರಿ. ಹಾಗಾದರೆ ಯೆಹೋವನೇ ಅಂತ ಮಾತಾಡ್ತಿರುವಂಥ ಒಂದು ಸಂದರ್ಭ ಯಾವುದಂದರೆ, ಯಾವ ಸಂದರ್ಭ ಅಂದೆ? ಪೀಠಿಕೆಯಲ್ಲಿ ನೋಡಿ, ಅದು ಪೀಠಿಕೆಯಲ್ಲಿ ನೋಡಿ. ಶತ್ರು ಬಾಧಿತನಾದ ದೇವಭಕ್ತನ ಉದಯಗೀತ, ದಾವೀದನ ಕೀರ್ತನೆ, ಅವನು ತನ್ನ ಮಗನಾದ ಅಬ್ಸಾಲೋಮನಿಂದ ಓಡಿ ಹೋದಾಗ ರಚಿಸಿದ್ದು. ಇದು ಸಂದರ್ಭ ಯಾವಾಗ ರಚಿಸಿದ್ದು ಗೊತ್ತಾ? ಅಬ್ಷಾಲೋಮನಿಂದ ಓಡಿ ಹೋಗ್ತಾ ಇದ್ದಾನೆ, ತನ್ನ ಮಗನೇ ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾನೆ. ಈ ಒಂದು ಘಟನೆ 2ನೇ ಸಾಮುವೇಲ ತೆಗೆದು ಬೇಡ, 15ನೇ ಅಧ್ಯಾಯ, 16ನೇ ಅಧ್ಯಾಯ, 17ನೇ ಅಧ್ಯಾಯ, 18ನೇ ಅಧ್ಯಾಯ ನಾವು ಸ್ಟಡಿ ಮಾಡೋದಾದರೆ, ಅಬ್ಷಾಲೋಮನು, ದಾವೀದನ ಮಗನಾದ ಅಬ್ಷಾಲೋಮನು ಅವನೇನು ಮಾಡ್ತಾನೆ, ತನ್ನ ತಂದೆಗೆ ವಿರೋಧವಾಗಿ ಹೇಳ್ತಾ ಇದ್ದಾನೆ, ತನ್ನ ತಂದೆಗೆ ವಿರುದ್ಧವಾಗಿ ಪಿತೂರಿ ಮಾಡ್ತಾ ಇದ್ದಾನೆ. ಇದನ್ನು ಓದುವಾಗ ನಮಗೆ ಬಹಳ ಬೇಸರ ಸಾಕ್ತದೆ. ಯಾಕೆ ಗೊತ್ತುಂಟಾ? ಸ್ವತಃ ತಂದೆಗೆ ವಿರುದ್ಧವಾಗಿ ಪಿತೂರಿ ಮಾಡುವಂಥದ್ದು. ಏನು ಪಿತೂರಿ ಮಾಡ್ತಾ ಇದ್ದಾನೆ ಗೊತ್ತಾ? ಇವನಿಗೆ ಸ್ಥಾನಮಾನ ಬೇಕು. ಸ್ಥಾನಮಾನದ ಒಂದು ದುರಭಿಪ್ರಾಯಗಳು, ದುರಾಶೆಗಳು ಬರುವಾಗ ಪಿತೂರಿಗಳು ಸ್ಟಾರ್ಟ್ ಆಗ್ತದೆ. ಯಾರ ವಿರುದ್ಧವಾಗಿ, ಯಾರಂತ ನೋಡೋದಿಲ್ಲ, ತನ್ನ ತಂದೆಯ ವಿರುದ್ಧವಾಗಿಯೇ ಪಿತೂರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಏನು ಪಿತೂರಿ ಮಾಡ್ತಾ ಇದ್ದಾನೆ?
2 ಸಮುವೇಲ 15, 16, 17, 18 ಓದ್ತಾ ಹೋಗುವಾಗ ಅಲ್ಲಿ ನಮಗೆ ಗೊತ್ತಾಗ್ತದೆ. ಇವಾಗ ಬೆಳಿಗ್ಗೆ ಎದ್ದು ಊರ ಬಾಗಿಲ ಹತ್ರ ಹೋಗ್ತಾ ಇದ್ದಾನೆ. ಊರ ಬಾಗಿಲ ಹತ್ರ ಹೋಗಿ ನಿಂತಾನೆ. ತನ್ನ ತಂದೆಯ ಬಳಿಗೆ ಕೆಲವರು ಏನು ಗೊತ್ತುಂಟ, ತಮ್ಮ ವಿಷಯಗಳನ್ನು ಹಿಡ್ಕೊಂಡು ವ್ಯಾಜ್ಯಗಳನ್ನು ಹಿಡ್ಕೊಂಡು ಹೋಗೋರು ಇರ್ತಾರೆ. ತಂದೆಯ ಹತ್ರ ಮಾತಾಡಿ ಬರಲಿಕ್ಕೆ ನ್ಯಾಯ ಒದಗಿಸಿಕೊಂಡು ಎಂಬುದಾಗಿ ಕೇಳಲಿಕ್ಕೆ ಹೋಗೋರು, ಕೆಲವು ವಿಷಯಗಳನ್ನ ಹಿಡ್ಕೊಂಡು ಹೋಗೋರು ಇರ್ತಾರೆ. ಇವ ಊರು ಬಾಗಿಲಲ್ಲೇ ಕಾದು ನಿಂತುಕೊಂಡು 1 ಅಲ್ಲ 2 ಅಲ್ಲ 3 ಅಲ್ಲ 4 ವರ್ಷ ಹಾಗೆ ಮಾಡಿದ್ದಾನೆ. ಪಿತೂರಿ ಮಾಡ್ತಾ ಇದ್ದಾನೆ. ಏನು ಗೊತ್ತುಂಟಾ, ನ್ಯಾಯ ತೀರಿಸ್ಲಿಕ್ಕೆ ಅವನು ಒಬ್ಬನೇ ಇದ್ದಾನೆ, ಇನ್ನೊಬ್ಬ ಯಾರಾದರೂ ಬೇಕಿತ್ತಲ್ಲ ಅಂತ ಹೇಳಿ ಮಾತಾಡಿ ಅವರನ್ನು ಮೋಸಕರವಾಗಿ ಅವರ ಗಮನವನ್ನು ತನ್ನ ಕಡೆಗೆ ಸೆಳೆಕೊಂಡು ಎಲ್ಲಿವರೆಗೆ ಅಂದರೆ ಇಸ್ರಾಯೇಲಿಯರು ಎಲ್ಲರೂ ಇವನ ಮಾತಿಗೆ ಒಳಗಾದರು. ಅನೇಕರು, ಎಲ್ಲರಲ್ಲ, ಅನೇಕರು ಇವನ ಮಾತಿಗೆ ಏನಾದರೂ ಒಳಗಾದರು. ಅಂಥ ಸಂದರ್ಭದಲ್ಲಿ ಅನೇಕ ಜನ ಅವನ ಜೊತೆ ಸೇರಿಕೊಂಡದ್ದು ಸೌಲನಿಗೆ ಗೊತ್ತಾದಾಗ ಸೌಲನು ತನ್ನ ಪಟ್ಟಣವನ್ನು, ಅರಮನೆಯನ್ನು ಬಿಡ್ತಾನೆ. ಕೆಲವು ಉಪಪತ್ನಿಯರನ್ನು ಮಾತ್ರ ಅಲ್ಲಿ ಬಿಟ್ಟು ಓಡಿ ಹೋಗ್ತಾ ಇದ್ದಾನೆ, ಅರಣ್ಯಕ್ಕೆ ಓಡಿ ಹೋಗ್ತಾ ಇದ್ದಾನೆ. ಯಾಕಂದರೆ ಗೊತ್ತಾಯಿತು, ಈ ಸಂದರ್ಭ ಈಗ ನಾನು ನಿಂತರೆ ಯುದ್ಧ ಆದಾಗ ನಮಗೆ ಅಪಜಯ ಖಂಡಿತ. ಅವನ ಸ್ಟ್ರೆಂತ್ ಹೆಚ್ಚಿದೆ. ಹೇಗೆ ಪಿತೂರಿಯಿಂದ ಸ್ಟ್ರೆಂತ್ ಹೆಚ್ಚಿದ್ದು. ಈ ಭಾಗಗಳನ್ನು ನಾವು ಧ್ಯಾನ ಮಾಡುವಾಗ ಒಂದು ಕನ್ಕ್ಲೂಷನ್ ನಮಗೆ ಗೊತ್ತಾಗ್ತದೆ ಏನಂದರೆ, ಪಿತೂರಿಯಿಂದ ಹೆಚ್ಚಿದ್ದು ನಿಲ್ಲುವುದೇ ಇಲ್ಲ, ಅದಕ್ಕೆ ಅಂತ್ಯ ಉಂಟೇ ಉಂಟು. ಅದರಲ್ಲಿ ಗೊತ್ತಾಗ್ಬೋದು. ಅಬ್ಷಾಲೋಮನ ಜೀವಿತವನ್ನು ನಾವು ಸ್ಟಡಿ ಮಾಡುವಾಗ ಅಲ್ಲಿ ಪಿತೂರಿಂದ ಜನರನ್ನೆಲ್ಲ ಒಳಗಾಕೊಂಡ, ಸೈನ್ಯವನ್ನು ಕಟ್ಟಿಕೊಂಡ, ಮತ್ತು ವಿಷಯ ಗೊತ್ತಾಯಿತು, ಇವನು ಸೌಲನು ವೀಕ್ ಆಗಿದ್ದಾನೆ, ಅರಣ್ಯ ಪ್ರದೇಶಕ್ಕೆ ಹೋಗಿದ್ದಾನೆ ಎಂಬುದು ಗೊತ್ತಾಯಿತು. ಈಗ ಅವನನ್ನು ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾನೆ. ಅಂಥ ಸಂದರ್ಭದಲ್ಲಿ ನೋಡ್ರಿ, ಜೀವ ಭಯದಲ್ಲಿದ್ದಾನೆ, ತಾನು ಬಲಹೀನನಾಗಿದ್ದಾನೆ ಎಂಬುದಾಗಿ ತಿಳ್ಕೊಂಡಿದ್ದಾನೆ. ಅಂಥ ಸಂದರ್ಭದಲ್ಲಿ ಬೆನ್ನಟ್ಟಿಕೊಂಡು ಬಂದರೂ ಕೂಡ, ಅಲ್ಲಿಯ ಘಟನೆ ಹೇಳಿ ಫಿನಿಷ್ ಮಾಡ್ತೇನೆ, ಮತ್ತೆ ಸಂದೇಶಕ್ಕೆ ಹೋಗ್ತೇನೆ. ಅಲ್ಲಿ ನಡೆದ ಘಟನೆ ಏನು ಮಾಡಿದರೂ ಕೂಡ, ಬೆನ್ನಟ್ಟಿಕೊಂಡು ಬಂದರೂ ಕೂಡ ಅಬ್ಷಾಲೋಮ ಏನಾಗ್ತಾನೆ ಗೊತ್ತುಂಟ, ಅರಣ್ಯ ಪ್ರದೇಶದಲ್ಲಿ ಇವರಿದ್ದಾರೆ. ಇವರನ್ನು ಬೆನ್ನಟ್ಟಿಕೊಂಡು ಯುದ್ಧಕ್ಕೆ ಬರುವಾಗ ಅಬ್ಷಾಲೋಮ ಏನೋ ಒಂದು ಕಬಕೆಯಾಗಿ ಒಂದು ಮರದ ಗೆಲ್ಲಿತ್ತು ಅಲ್ವಾ, ಗೊತ್ತುಂಟ ನಿಮಗೆ. ಅವನ ಹೆಸರು ಕತ್ತೆಯಲ್ಲಿ ಈಗ ಹೋಗುವಾಗ ಟಕ್ ಅಂತ ಸಿಕ್ಕಿ ಬಿದ್ದು ನೇತಾಡಿಕೊಂಡು ಅಲ್ಲಿ ಯುದ್ಧದಲ್ಲಿ ಸತ್ತವರಿಗಿಂತ ಅರಣ್ಯದ ತೊಂದರೆಯಿಂದ ಸತ್ತವರೇ ತುಂಬಂತೆ, ಎಷ್ಟೋ ಸಾವಿರ ಜನ. ಇದರಲ್ಲಿ ನನಗೆ ನಿಮಗೆ ಒಂದು ಧೈರ್ಯ ತರುವಂಥ ವಿಚಾರ ಏನಂದರೆ, ಇದರಲ್ಲಿ ಸ್ಟಡಿ ಮಾಡ್ತಾ ಹೋಗುವಾಗ ನನ್ನ ವಿರುದ್ಧವಾಗಿ, ನಿಮ್ಮ ವಿರುದ್ಧವಾಗಿ ಯಾವುದೇ ಪಿತೂರಿಗಳು ನಡೆಯಲಿ, ಅದು ದೇವರ ಮುಂದೆ ಜಯ ಸಾಧಿಸುವುದಿಲ್ಲ. ಹಲ್ಲೆಲೂಯಾ. ದೇವ ಸಭೆಯ ವಿರುದ್ಧವಾಗಿ, ದೇವ ಸೇವೆಯ ವಿರುದ್ಧವಾಗಿ, ದೇವ ಸೇವಕರುಗಳ ವಿರುದ್ಧವಾಗಿ, ದೇವರ ಮಕ್ಕಳ ವಿರುದ್ಧವಾಗಿ ಹಿಂದಿನಿಂದ ಯಾವುದೇ ಪಿತೂರಿಗಳು ನಡೀತಾ ಇದ್ದರೂ ಕೂಡ, ಹಲ್ಲೆಲೂಯಾ, ಜಯವು ದೇವರ ಚಿತ್ತದಲ್ಲಿ ಇರುವಂಥ ಜನರಿಗೇನೆ. ಹಲ್ಲೆಲೂಯಾ. ಇಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ಖುಷಿ ತಂದಂಥ ವಿಚಾರ, ಈ ಕೀರ್ತನೆ ಭಾಗಕ್ಕೆ ಬರೋಣ. ಅಲ್ಲಿ ಒಂದು ಸಂತೋಷ ತಂದಂಥ ವಿಚಾರ ಏನಂದರೆ, ಸಮಯ ಸಂದರ್ಭ ಆಲೋಚನೆ ಮಾಡಿ. ಟಫ್ ಟೈಮ್ ಇದೊಂದು. ಈಗ ಸ್ವಂತ ಮಗನೇ ವಿರೋಧಿಯಾದಂಥ ಒಂದು ಟೈಮ್. ಎಷ್ಟು ಬೇಸರ. ಕೈಯಿಂದ ಹೊತ್ತು ಸಾಕಿ ಸಲವಿ ಅನ್ನ ಕೊಟ್ಟು ದೊಡ್ಡದು ಮಾಡಿ ಎಲ್ಲ ಬರ್ತದಲ್ಲ ನೆನಪಿಗೆ. ಅಂಥವರೇ ನಮ್ಮವರೇ. ಕೆಲಸ ನಾವು ಹೇಳೋದುಂಟು, ಸಣ್ಣ ಸಣ್ಣ ವಿಷಯಗಳಲ್ಲಿ ನಾವು ನೊಂದಿಕೊಂಡು ಹೇಳೋದುಂಟು, ಎನ್ನಗಲೇ ಎಂಕ ಪಿರೋಡು ಚೂರಿ ಬಾಡಿಯರು, ಎನ್ನಗಲೇ ಎನ್ನ ಪಿರೋಡು ಗೊಬ್ಬಿಯರು. ನಾನು ಹೇಳ್ತೇನೆ, ಅದರ ಕಡೆಗೆ ಗಮನ ಕೊಂಡೋಗ್ಬೇಕಂತಲೇ ಇಲ್ಲ. ದೇವರನ್ನೇ ನೋಡಿದವರಂತೆ. ಅದನ್ನು ಕೂಡ ಯಾರು ಹೇಳೋದು? ದಾವೀದನೇ ಹೇಳೋದು 34ನೇ ಅಧ್ಯಾಯದಲ್ಲೆಲ್ಲ. ಆ 5ನೇ ವಚನವ ನೋಡ್ರಿ. ಆತನನ್ನೇ ಅಲ್ಲ, ಅಲ್ಲೇ 34:5 ಕೀರ್ತನೆ ಏನು ಹೇಳ್ತದೆ? ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು. ದೃಷ್ಟಿಸಬಾರದವನ್ನು ದೃಷ್ಟಿಸಲೇಬಾರದು. ಯಾವುದನ್ನು ದೃಷ್ಟಿಸ್ಬೇಕು ಅದನ್ನೇ ದೃಷ್ಟಿಸ್ಬೇಕು. ಹಲ್ಲೆಲೂಯಾ. ಅವರು ಲೈಟೇ ಹೊಂತಾರೆ, ಅವರು ಬೆಳಗ್ತಾರೇನೆ. ಹಲ್ಲೆಲೂಯಾ. ಇಂಥ ಸಂದರ್ಭದಲ್ಲಿ ಏನಂತೆ, ನನಗೆ ದಾವೀದನ ಜೀವಿತದಲ್ಲಿ ಕಲೀಲಿಕ್ಕೆ ಸಿಕ್ತು.
ಅವನೇನು ಮಾಡಿದ ಗೊತ್ತುಂಟ, ಟಫ್ ಒಂದು ಟೈಮು, ಮಾನಸಿಕವಾಗಿ ಕೂಡ ಅವನೇನಾಗಿದ್ದಾನೆ, ಹಿಂಸೆಗೆ ಒಳಗಾಗಿದ್ದಾನೆ. ಅದು ನೆನಪಿಗೆ ಬರುವಾಗ ಈ ತುಳುವಲ್ಲಿ ಆದರೆ ಹೀಗೆ ಹೇಳ್ಬೋದು, ಯಾನು ಎನ್ನ ಕೈಟ್ ಸಾಂಕಿನ ಬಾಲೆನೇ ಎಂಕು ಪಿರಾವಡು ಎನ್ನ ಪಿರಾವಡು ಉಂತುದು ಎನ್ನ ಕೆರ್ರೆತು ಒಂದುಂಟು ಅನ್ನುವಾಗ ಇದೊಂದು ಭಾಳ ವೇದನೆ. ಇನ್ನೊಂದು ಕಡೆ ಅರಣ್ಯದಲ್ಲಿ ಹೋಗಿ 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 ಸುಸ್ತಾಗಿ ಹೋಗಿದ್ದಾನೆ, ಶರೀರ ಕೂಡ ದಂಡು ಹೋಗಿದೆ. ಮನಸ್ಸಿನ ವಿಷಯವಾಗಿ ಸ್ಟಡಿ ಮಾಡುವಾಗ ಆ ಸಂದರ್ಭದಲ್ಲಿ ಮನಸ್ಸಿಗೆ ತಕ್ಕೊಂಡು ಮನವು ಕೂಡ ಕುಗ್ಗಿ ಹೋದಂಥ ಸಂದರ್ಭ. ಟೋಟಲಿ ಹೇಳೋದಾದರೆ ಸ್ಪಿರಿಟ್ ಸೋಲ್ ಬಾಡಿಯಲ್ಲಿ ಒಂದು ಹೋರಾಟದ ಟೈಮ್ ಅವನದಾಗಿತ್ತು ಅಲ್ವಾ. ಅನೇಕ ಪ್ರಶ್ನೆಗಳಿಂದ ತುಂಬಿದ್ದಂಥ ಒಂದು ಹೋರಾಟದ ಸಮಯ ಅವನದಾಗಿತ್ತು ಕೇಳ್ರಿ. ಆದರೆ ಅಂಥ ಸಂದರ್ಭದಲ್ಲೇ ಈ 3ನೇ ಕೀರ್ತನೆಯಲ್ಲಿ ಅವನಲ್ಲಿದ್ದಂಥ ಒಂದು ಒಳ್ಳೆ ಪ್ರಾಕ್ಟೀಸ್ ಸಂಗತಿಗಳು, ಅವನಲ್ಲಿದ್ದಂಥ ಒಳ್ಳೆ ಸಂಗತಿಯನ್ನು ಗುರುತಿಸ್ಬೋದು. ಏನು ಗೊತ್ತುಂಟ, ಅಂಥ ಸಂದರ್ಭದಲ್ಲಿ ಕೂಡ ಯೆಹೋವನೇ ಅಂತ ಮಾತಾಡ್ತಾ ಇದ್ದಾನೆ, ದೇವರೊಂದಿಗೆ ಮಾತುಕತೆ ನಡೆಸ್ತಾ ಇದ್ದಾನೆ. ಕೆಲವು ಸಂದರ್ಭ ಟಫ್ ಟೈಮ್ ಬಂದಾಗ ನಮಗೆ ಪ್ರಾರ್ಥನೆ ಎಲ್ಲಿ ಹೋಗಿರ್ತದೋ, ಬೈಬಲ್ ಎಲ್ಲಿ ಹೋಗಿರ್ತದೋ, ದೇವರೊಂದಿಗೆ ಮಾತಾಡೋದು ಬಿಡ್ರಿ. ದೇವರ ಸನ್ನಿಧಿಯಲ್ಲಿ ಸಮಯ ಕಳೆಯುವಂಥದ್ದು ಯಾವುದೂ ಕೂಡ ಇರುವುದಿಲ್ಲ. ಕೆಲವೊಂದು ಸಾರಿ ದೂರ ಹೋಗಿರ್ತದೆ. ಯಾಕೆ? ನಮ್ಮ ಮೆಡಿಟೇಷನ್ ಜಾಸ್ತಿ ಟಫ್ ಟೈಮ್ದೇ ಇರ್ತದೆ. ಅಯ್ಯೋ ಅಂಚ ಪಂಡಿರತ್ತ, ಅಂಚ ಮಲ್ತಿರತ್ತ, ಈತು ಹೆಲ್ಪ್ ಮಲ್ತ, ಈತೊಂದು ಮಲ್ತ, ಹೆಂಗೆ ಅಂಚ ಮಲ್ಪರಲಿತ್ತು ಅಂಚ ತಾವು ಕುಗ್ಗಿಸಿಕೊಳ್ಳೋದು, ಮತ್ತು ಇತರಿಗೆ ಹೋಗಿ ಹೇಳೋದು ವರ್ಚಿಯಾ ಪೋರ್ಚಿಯಾ ಅಲ್ಪೋರ್ಚಿಯಾ. ಆದರೆ ಇಲ್ಲಿ ಇವನ ಜೀವಿತದಲ್ಲಿ ಎಂತ ಕಾಣ್ತದೆ, ಏನು ಕಾಣ್ತದೆ, ಅಂಥ ಟಫ್ ಟೈಮಲ್ಲಿ ಕೂಡ ದೇವರ ಹತ್ರ ಮಾತಾಡುವಂಥ ಒಂದು ಅಭ್ಯಾಸವನ್ನು ಅವನು ಬೆಳೆಸಿಕೊಂಡಿದ್ನು. ಹಲ್ಲೆಲೂಯಾ. ಈಗ ಆ ಕೀರ್ತನೆಯಲ್ಲಿ ಕೆಲವು ವಿಷಯಗಳನ್ನು ನಾವು ಗುರುತಿಸ್ಕೊಳ್ಬೋದು, ಏನೆಲ್ಲ ಮಾತಾಡಿದ್ದಾನೆ, ಏನೆಲ್ಲ ವಿಷಯಗಳು ಎಂಬುದಾಗಿ. 1ನೇ ವಚನದಲ್ಲಿ ನಾವು ನೋಡುವಾಗ ಆತನು ದೇವರ ಹತ್ರ ಮಾತಾಡ್ತಾ ಇರುವಾಗ, ನನ್ನ ವಿರೋಧಿಗಳು ಎಷ್ಟೋ ಹೆಚ್ಚಾಗಿದ್ದಾರೆ, ನನಗೆ ವೈರಿಗಳಾಗಿ ನಿಂತವರು ಬಹಳ ಮಂದಿ. ಒಂದು ರಿಪೋರ್ಟ್ ಕೊಡ್ತಾ ಇದ್ದಾನೆ ದೇವರ ಹತ್ರ, ಸ್ವಾಮಿ ನನ್ನ ವಿರೋಧಿಗಳು ಎಷ್ಟೋ ಹೆಚ್ಚಾಗಿದ್ದಾರೆ, ನನಗೆ ವೈರಿಗಳಾಗಿ ನಿಂತವರು ಬಹಳ ಮಂದಿ ಹೇಳ್ತಾ ಇದ್ದಾನೆ. ಹಾಗಾದರೆ ವಿರೋಧಿಗಳ ಬಗ್ಗೆ, ತನ್ನನ್ನು ಬೆನ್ನಟ್ಟಿಕೊಂಡು ಬರುತ್ತಿರುವಂಥ ವಿರೋಧಿಗಳ ಬಗ್ಗೆ ಅವನು ತನ್ನ ಆಲೋಚನೆ, ತನ್ನ ಸಾಮರ್ಥ್ಯವನ್ನು ತೋರಿಸಿಕೊಡುವುದಕ್ಕಿಂತ ಮುಂಚಿತವಾಗಿ ದೇವರ ಹತ್ರ ರಿಪೋರ್ಟ್ ಕೊಡ್ತಾ ಇದ್ದಾನೆ. ತನ್ನನ್ನು ಬದಿಗೆ ಹಾಕ್ತಾ ಇದ್ದಾನೆ, ದೇವರನ್ನು ಮೊದಲು ತರ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದನ್ನು ನಾವು ಇನ್ನೊಂದು ಕೀರ್ತನೆಯಲ್ಲಿ ಕೂಡ ನೋಡ್ಬೋದು. ಅದು ಯಾರ ಕೀರ್ತನೆ ನೋಡಿ, 16ನೇ ಕೀರ್ತನೆಯಲ್ಲಿ, 16ನೇ ಕೀರ್ತನೆ ನಾವು ಓದುವಾಗ, ದಾವೀದನ ಕಾವ್ಯ ನೋಡಿ. ದೇವರೇ, ನಾನು ನಿನ್ನ ಶರಣಾಗತನು, ನನ್ನನ್ನು ಕಾಪಾಡು, ನಾನು ಯೆಹೋವನನ್ನು ಕುರಿತು, ನೀನೇ ನನ್ನ ಒಡೆಯನು, ನನ್ನ ಸುಖವು ನಿನ್ನಲ್ಲಿಯೇ ಹೊರತು ಬೇರೆ ಇಲ್ಲ ಎಂತಲೂ, ಭೂಲೋಕದಲ್ಲಿರುವ ದೇವಜನರ ವಿಷಯದಲ್ಲಿ ಇವರೇ ಶ್ರೇಷ್ಠರು, ಇವರೇ ನನಗೆ ಇಷ್ಟವಾದವರು ಎಂತಲೂ ಹೇಳುವೆನು. ಇತರ ದೇವರುಗಳನ್ನು ಅವಲಂಬಿಸಿದವರಿಗೆ ಬಹಳ ಕಷ್ಟ ನಷ್ಟಗಳು ಉಂಟಾಗುವು. ಅವರಂತೆ ನಾನು ರಕ್ತವನ್ನು ಪಾನದ್ರವ್ಯವಾಗಿ ಸಮರ್ಪಿಸುವುದೇ ಇಲ್ಲ, ಅವರ ನಾಮಗಳನ್ನಾದರೂ ಉಚ್ಚರಿಸುವುದಿಲ್ಲ. 5ನೇ ವಚನ ನೋಡಿ, ನನ್ನ ಪಾಲು ಪಾನವು ಯೆಹೋವನೇ, ನೀನೇ ನನ್ನ ಸ್ವಾಸ್ಥ್ಯವನ್ನು ಭದ್ರಗೊಳಿಸುತ್ತಿ, ನನಗೆ ಪ್ರಾಪ್ತವಾಗಿರುವ ಸ್ವಾಸ್ಥ್ಯವು ರಮಣೀಯವಾದದ್ದು, ಅದು ನನಗೆ ಸಂತೃಪ್ತಿಕರವಾಗಿದೆ. ಯೆಹೋವನು ನನಗೆ ಆಲೋಚನೆಯನ್ನು ಹೇಳಿಕೊಡುತ್ತಾನೆ, ಆತನನ್ನು ಕೊಂಡಾಡುವೆನು. ರಾತ್ರಿ ಸಮಯಗಳಲ್ಲಿ ನನ್ನ ಅಂತರಾತ್ಮವು ನನ್ನನ್ನು ಬೋಧಿಸುತ್ತದೆ. ನಾನು ಯೆಹೋವನನ್ನು ಯಾವಾಗಲೂ ಎದುರಿಗೆ ಇಟ್ಟುಕೊಂಡಿದ್ದೇನೆ ಅಂತ ಹೇಳ್ತೇನೆ. ನೋಡ್ರಿ, ಇಲ್ಲಿ ಕೂಡ ಕೀರ್ತನೆಗಾರನಾದ ದಾವೀದನೇ ಹೇಳುವಂಥದ್ದು. ಎಂಥ ಪರಿಸ್ಥಿತಿ ಇರಲಿ ಕೇಳ್ರಿ ಪ್ರಿಯರೇ, ಇದು ನನಗೆ ನಿಮಗೆ ಭಾಳ ಅಮೂಲ್ಯವಾದಂಥದ್ದು. ಹಲ್ಲೆಲೂಯಾ. ಎಂಥ ಸಿಟುವೇಶನ್ ಇರಲಿ, ದೇವರನ್ನೇ ಎದುರಿಟ್ಟುಕೊಂಡದ್ದು. ಆದ್ದರಿಂದ ಯೆಹೋವನೇ 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 ಅಂತ ಹೇಳ್ತಾ ಇದ್ದಾನೆ. ಅಲ್ಲಿ 16ನೇ ಅಧ್ಯಾಯದಲ್ಲಿ ಕೂಡ ಇಟ್ಟುಕೊಂಡಿದ್ದೇನೆ.
ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲೋದಿಲ್ಲ. ಹಲ್ಲೆಲೂಯಾ. ಯಾವಾಗ ದೇವರಿಗೆ ಪ್ರಥಮ ಪ್ರಾಧಾನ್ಯತೆ ಕೊಟ್ಟು ಎಲ್ಲ ಪರಿಸ್ಥಿತಿಗಳಲ್ಲಿ ಕೂಡ ಆತನೇ ನೋಡ್ತಾ ಇರ್ತಾರೋ ಅವರು ಎಂದಿಗೂ ಕದಲುವುದಿಲ್ಲ. ಆಮೇಲೆ ಮುಂದಿನ ವಚನವನ್ನು ಓದುವಾಗ ಎಂದು ಕದಲುವುದಿಲ್ಲ. ಆದ ಕಾರಣ ನನ್ನ ಹೃದಯವು ಹರ್ಷಿಸ್ತದೆ, ನನ್ನ ಮನವು ಉಲ್ಲಾಸಗೊಳ್ಳುತ್ತದೆ, ನನ್ನ ಶರೀರವು ಸುರಕ್ಷಿತವಾಗಿದೆ. ನೋಡಿ, ಇಲ್ಲಿ ಸ್ಪಿರಿಟ್, ಸೋಲ್, ಬಾಡಿಯನ್ನು ಗುರುತಿಸ್ಬೋದು. ಯಾರು ದೇವರು ಎಲ್ಲ ಸಿಟುವೇಶನ್ಗಳಲ್ಲಿ ದೇವರಿಗೆ ಪ್ರಥಮ ಪ್ರಾಧಾನ್ಯತೆ ಕೊಟ್ಟಂಥ ಒಂದು ಜೀವಿತ ಅಥವಾ ಅಭ್ಯಾಸ ಇದೆಯೋ ಅವರದು ಹೃದಯವನ್ನುವಾಗ ಸ್ಪಿರಿಟ್, ಎರಡನೇದಾಗಿ ಹರ್ಷಿಸ್ತದೆ, ಎರಡನೇದಾಗಿ ನನ್ನ ಮೈಂಡ್ ಉಲ್ಲಾಸಗೊಳ್ತದೆ, ಸೋಲ್ ಅಂತ ಹೇಳ್ತೇವೆ, ಪ್ರಾಣ ಅಂತ ಹೇಳ್ತೇವೆ. ಮೂರನೇದಾಗಿ ಶರೀರವು ಪ್ರೊಟೆಕ್ಟ್ ಆಗಿರ್ತದಂತೆ, ಬಾಡಿ, ಸ್ಪಿರಿಟ್, ಸೋಲ್, ಬಾಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ಪಿರಿಟ್ ಎಂಜಾಯ್ ಮಾಡ್ತಾ ಇರ್ತದೆ. ಎಲ್ಲ ಸಿಟುವೇಶನ್ ಏನೇ ಇರಲಿ, ಗಾಡನ್ನೇ ಡಿಪೆಂಡ್ ಆಗುವಾಗ ಸ್ಪಿರಿಟ್ ಒಳಗೆ ಎಂಜಾಯ್ ಮಾಡ್ತಾ ಇರ್ತದೆ. ಹಲ್ಲೆಲೂಯಾ. ಮೈಂಡ್ ಉಲ್ಲಾಸಗೊಳ್ತಾ ಇರ್ತದೆ. ಹಲ್ಲೆಲೂಯಾ. ಬಾಡಿ ಪ್ರೊಟೆಕ್ಟ್ ಆಗಿರ್ತದೆ. ಹಲ್ಲೆಲೂಯಾ. ಇದೊಂದು ಪ್ರಾಕ್ಟೀಸ್ ದಾವೀದನದ್ದು. ಅಂಥ ಸಿಟುವೇಶನಲ್ಲಿ ಕೂಡ ದೇವರನ್ನೇ ಆತನು ಮುಂದಿಟ್ಟು ದೇವರ ಹತ್ರನೇ ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಸ್ವಾಮಿ, ವಿರೋಧಿಗಳು ಹೆಚ್ಚಾಗಿದ್ದಾರೆ ಎಂಬುದಾಗಿ. ತಿರುಗಿ 3ನೇ ಅಧ್ಯಾಯಕ್ಕೆ ಬರೋಣ. ಅಲ್ಲಿ 2ನೇ ವಚನ ಓದುವಾಗ ಒಂದನೇದಾಗಿ ವಿರೋಧಿಗಳ ಬಗ್ಗೆ ದೇವರ ಹತ್ರ ಹೇಳ್ತಾ ಇದ್ದಾನೆ. ಎರಡನೇದಾಗಿ ವಿರೋಧಿಗಳ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾನೆ. 2ನೇ ವಚನ, ಅನೇಕರು ದೇವರೇ ಸ್ವಾಮಿ ತೂಲೆ ಅನೇಕರು ಎನ್ನ ವಿಷಯವಾದ ಆಯಾಗ ದೇವರೆಡ್ದು ಸಹಾಯ ಆಪಿನೇ ಇಜ್ಜಿ ಪನೊಂದುಲ್ಲೇರು ಸ್ವಾಮಿ. ನೋಡಿ, ಅನೇಕರು ನನ್ನ ವಿಷಯದಲ್ಲಿ ಅವನಿಗೆ ದೇವರಿಂದ ಸಹಾಯವು ಆಗುವುದೇ ಇಲ್ಲವೆಂದು ಹೇಳಿಕೊಳ್ಳುತ್ತಾರೆ. ಸೆಲ. ಆಮೇಲೆ ಓಕೆ, 2ನೇ ವಚನದಲ್ಲಿ ಏನು ಹೇಳ್ತಾ ಇದ್ದಾನೆ, 2ನೇ ವಚನ ನೋಡೋಣ ಸ್ವಲ್ಪ. ಅಲ್ಲಿ ಆತನ ಹೇಳುವಾಗ ವಿರೋಧಿಗಳು ತನ್ನ ವಿರುದ್ಧವಾಗಿ ಆಡುತ್ತಿರುವಂಥ ಮಾತುಗಳ ಕುರಿತಾಗಿ ರಿಪೋರ್ಟ್ ಕೊಡ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ. ನೋಡಿ, ಸಮ್ಟೈಮ್ಸ್ ಏನಾಗ್ತದೆ, ವಿರೋಧಿಗಳು ಹೆಚ್ಚುವಾಗ ವಿರೋಧಿಗಳು ಕುಗ್ಗಿಸುವಂಥ ಮಾತುಗಳನ್ನೇ ಆಡ್ತಾರೆ. ಹಲ್ಲೆಲೂಯಾ. ಇವನ ಸಮಯದಲ್ಲಿ ಇವನಿಗೆ ಹೇಳ್ತಾ ಇದ್ರಂತೆ, ನಾನು ಎಣಿಸ್ತೇನೆ ಹೀಗೆ ಹೇಳ್ತಾ ಇದ್ದಿರ್ಬೋದು, ಅವನು ಕಾಡಿಗೆ ಓಡಿದ್ದಾನಲ್ಲ, ಅವನಿಗೆ ದೇವರಿಂದ ಸಹಾಯವು ಇಲ್ಲವೇ ಇಲ್ಲ, ಒಂದು ಮುಗಿತಿನ್ನು, ಇನ್ನು ಅವನ ಮಗನೇ. ಅವನ ಕಾಲದಲ್ಲಿ, ನಮ್ಮ ಕಾಲದಲ್ಲಿ ಆ ರೀತಿ ಕೆಲವು ಸರಿ ಪಿತೂರಿ ಮಾಡುವಂಥದ್ದು, ದೇವ ಸಭೆ ವಿರುದ್ಧವಾಗಿ, ದೇವ ಜನರ ವಿರುದ್ಧವಾಗಿ, ದೇವರ ಮಕ್ಕಳ ವಿರುದ್ಧವಾಗಿ ಎದ್ದರೆ ನಡಪೂಜಿಯ ಸ್ಟ್ರಾಂಗ್ ಆಲೋಚನೆ ಮಲ್ತೊಂದಿಲ್ಲ, ಪೂರ ಮುಗಿಪ ಬಿಡಪ್ಪ, ಪೂರ ಉಂತ ಬಿಡಪ್ಪ, ಒಂಜುಲೋ ಪೂಜಿಯ. ನೀವು ಅರ್ಥ ಮಾಡ್ಕೊಳ್ಳಿ ನಾನು ಯಾವುದರ ಕುರಿತಾಗಿ ಮಾತಾಡ್ತಾ ಇದ್ದೇನೆ. ಅಲ್ಪ ಉಪ್ಪರೆಗೆ ಬಲ್ಲಿ ಪೂರ ಮುಗಿತದೆ ಬಿಡಪ್ಪ, ಆಪಿನೇ ಹೆಜ್ಜಿ, ನನ್ನ ಸಾಧ್ಯನೇ ಹೆಜ್ಜಿ, ಪೂರ ನಮ್ಮ ಕೈ ಟೊಂಡಿ ಐತೆ. ಅನೇಕ ಈ ರೀತಿಯ ಮಾತುಗಳು, ಅಥವಾ ವೈಯಕ್ತಿಕವಾಗಿ ವಿರೋಧಿಗಳಿಂದ ಅನೇಕ ವಿಧವಾದಂಥ ಮಾತುಗಳು ಕೂಡ ಬರ್ಬೋದು. ಅದನ್ನು ಹೇಳ್ತಾ ಇದ್ದೇನೆ, ನನ್ನ ವಿರೋಧಿಗಳು ಇಂಥದ್ದು ಹೇಳ್ತಾ ಇದ್ದಾರೆ ಅಂತ. 3ನೇ ವಿಷಯ ಅಲ್ಲಿ ಏನು ನೋಡ್ತೇವೆ ಅಂದರೆ, 3ನೇ ವಚನದಲ್ಲಿ ನೋಡುವಾಗ, ಹಲ್ಲೆಲೂಯಾ, ವಿರೋಧಿಗಳ ಮಾತುಗಳು ಏನೇ ಇರಲಿ, ಆದರೆ ಅವನ ಮಾತು ಏನು ಗೊತ್ತುಂಟ? ಅವನ ಮಾತು ನೋಡ್ರಿ, ದೇವರನ್ನೇ ಡಿಪೆಂಡ್ ಆದವನ ಮಾತು 3ನೇ ವಚನದಲ್ಲಿ ಕಾಣ್ತದೆ. ಆದರೂ ಯೆಹೋವನೇ, ನೀನು ನನ್ನನ್ನು ಕಾಯುವ ಗುರಾಣಿ, ನೀನು ನನ್ನ ಗೌರವಕ್ಕೆ ಆಧಾರನು, ನನ್ನ ತಲೆಯನ್ನು ಎತ್ತುವಂತೆ ಮಾಡುವವನು ಆಗಿದ್ದಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಿಸ್ಥಿತಿಗಳು ಭಾಳ ಒಂದು ಚಿಂತಾಜನಕ ಪರಿಸ್ಥಿತಿ, ಬಲಹೀನಗೊಂಡಂಥ ಪರಿಸ್ಥಿತಿ. ನ್ಯಾಚುರಲ್ ಆಗಿ ನೋಡುವುದಾದರೆ ಅಬ್ಷಾಲೋಮನ ಎದುರಿಗೆ ನಿಲ್ಲುವಂಥ ತಾಕತೆ ಇಲ್ಲದಂಥ ಒಂದು ಪರಿಸ್ಥಿತಿ. ಅದರಿಂದ ಸ್ವಲ್ಪ ಸಮಯ ಊರು ಬಿಟ್ಟು ಹೋಗಬೇಕಾಯ್ತು ಅವನಿಗೆ. ಪರಿಸ್ಥಿತಿಗಳು ಎಂತ ಇದ್ದರೂ ಕೂಡ ದೇವರನ್ನು ನೋಡುವಂಥ, ದೇವರ ಸಂಗಡ ಮಾತಾಡುವಂಥ, ದೇವರಿಗೆ ರಿಪೋರ್ಟ್ ಕೊಡುವಂಥ ದೇವರ ಮಕ್ಕಳಿಗೆ ಗೊತ್ತಿರಬೇಕು, ಇದು ಕೂಡ ಗೊತ್ತಿರಬೇಕು. ಅವನಿಗೆ ಗೊತ್ತಿತ್ತು
ಹಲ್ಲೆಲೂಯಾ. ಪರಿಸ್ಥಿತಿಗಳು ಏನೇ ಇರಲಿ ಸ್ವಾಮಿ, ಅವನೊಂದು ಅರಿಕೆಯ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಇದು ನಂಬಿಕೆಯ ಅರಿಕೆ. ಆದರೂ ಯೆಹೋವನೇ, ಪರಿಸ್ಥಿತಿ ಏನೇ ಇರಲಿ, ಆದರೂ ಯೆಹೋವನೇ, ನೀನು ನನ್ನನ್ನು ಕಾಯುವ ಗುರಾಣಿ, ನೀನು ನನ್ನ ಗೌರವಕ್ಕೆ ಆಧಾರ, ನನ್ನ ತಲೆಯನ್ನು ಎತ್ತುವಂತೆ ಮಾಡುವವನ ಆಗಿದ್ದಿ. ಹಲ್ಲೆಲೂಯಾ. ಇದನ್ನು ದಾವೀದನ ಲೈಫನ್ನು ಸ್ಟಡಿ ಮಾಡ್ತಾ ಇರುವಾಗ, ನಮ್ಮ ಲೈಫನ್ನು ಸ್ವಲ್ಪ ನಾವು ಪರೀಕ್ಷೆ ಮಾಡಿಕೊಳ್ತಾ ಬರುವ, ಕೇಳ್ತಾ ಹೋಗುವಾಗ, ಸಿಟುವೇಶನ್ನ ನಡುವೆ ನೀನು ನನ್ನನ್ನು ಕಾಯುವ ಗುರಾಣಿ ಎಂಬಂಥ ಒಂದು ಆಲೋಚನೆ ಬರ್ತದ, ಅಥವಾ ಆ ಮಾತು ದೇವರ ಬಳಿಯಲ್ಲಿ ನಿಂತ್ಕೊಂಡು ಪರಿಸ್ಥಿತಿ ಏನೇನೇ ಸ್ವಾಮಿ, ಈರೆ ಎನ್ನ ಗುರಾಣಿ, ಎನ್ನ ಗೌರವಗೂ ಆಧಾರ ಈರೆ, ನನ್ನ ತಲೆಯನ್ನು ಎತ್ತುವಂತೆ ಮಾಡುವವನು ನೀನೇ ಆಗಿದ್ದಿ ಸ್ವಾಮಿ ಎಂಬಂಥ ಮಾತು ಬಂದರೆ ದೇವರಿಗೆ ಸ್ತೋತ್ರ. ಇದಕ್ಕೆ ಹೇಳೋದು ನಂಬಿಕೆಯ ಅರಿಕೆ ಎಂಬುದಾಗಿ. ಹಲ್ಲೆಲೂಯಾ. ಈ ನಂಬಿಕೆಯ ಅರಿಕೆ ಅನ್ನುವಾಗ ಅಪೊಸ್ತಲನಾದ ಪೌಲನು ಒಂದು ಕಡೆಯಲ್ಲಿ ಹೀಗೆ ಹೇಳ್ತಾನೆ, 2 ಕೊರಿಂಥ್ಯ 4ನೇ ಅಧ್ಯಾಯ 13ನೇ ವಚನ. 2 ಕೊರಿಂಥ್ಯ 4ನೇ ಅಧ್ಯಾಯ 13ನೇ ವಚನ. ಹೀಗಿದ್ದರೂ ನಂಬಿದೆನು, ಆದದರಿಂದ ಮಾತಾಡಿದೆನು. ಹೀಗಿದ್ದರೂ ನಂಬಿದೆನು, ಆದುದರಿಂದ ಮಾತಾಡಿದನು. ಅವನು ದೇವರನ್ನು ನಂಬಿದ್ದಾನೆ, ದೇವರು ತನ್ನ ರಕ್ಷಣೆಗಾಗಿ ಕಳಿಸಿಕೊಟ್ಟಂಥ ಕ್ರಿಸ್ತನನ್ನು ನಂಬಿದ್ದಾನೆ. ಹಲ್ಲೆಲೂಯಾ. ಆ ನಂಬಿಕೆಯಲ್ಲಿ ಇದ್ದವನಾಗಿ ಆತನ ಸುವಾರ್ತೆಯನ್ನು ಸಾರ್ತಾ ಬರ್ತಾ ಇದ್ದಾನೆ. ಹೀಗಿದ್ದರೂ ನಂಬಿದೆನು, ಆದುದರಿಂದ ಮಾತಾಡಿದೆನು. ಹಲ್ಲೆಲೂಯಾ ಎಂಬ ಶಾಸ್ತ್ರೋಕ್ತಿಯಲ್ಲಿ ಕಾಣುವ ನಂಬಿಕೆಯ ಭಾವವನ್ನೇ ಹೊಂದಿ ನಾವು ನಂಬಿದವರು ಆದದರಿಂದ ಮಾತಾಡುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕ್ರಿಸ್ತನನ್ನು ನಂಬಿದ್ದಾನೆ, ಕ್ರಿಸ್ತನನ್ನು ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ಪ್ರಕಾರ ದೇವರ ವಿಷಯದಲ್ಲಿ ಆತನ ಶಕ್ತಿ, ಆತನ ಪರಾಕ್ರಮ, ದೇವ ಜನರೊಂದಿಗೆ ಇರುವಂಥ ಆತನ ಇರುವಿಕೆ ಎಲ್ಲಿ ಪ್ರಕಟವಾಗಿರ್ತದೋ ಅವರು ಎಂಥ ಪರಿಸ್ಥಿತಿಯಲ್ಲಿ ದಾವೀದನು ಮಾತಾಡಿದಾಗೆ ಮಾತಾಡ್ತಾರೆ. ನೀನೇ ನನ್ನ ತಲೆಯನ್ನು ಎತ್ತುವಂತೆ ಮಾಡುವ ಆತನು 3ನೇ ವಚನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಿಸ್ಥಿತಿಗಳು ಬರುವಾಗ ದೇವರ ವಿಷಯದಲ್ಲಿ, ದೇವರ ಕಾರ್ಯದ ವಿಚಾರದಲ್ಲಿ, ದೇವರ ಮಹಿಮೆ ವಿಚಾರದಲ್ಲಿ ಯಾರಿಗೆ ನಂಬಿಕೆ ಇರ್ತದೋ ಅವರು ಎಂಥದೇ ಸಿಚುವೇಶನಲ್ಲಿ, ಕುಗ್ಗಿಸುವಂಥ ವಾತಾವರಣ ಎಂಥದೇ ಬರಲಿ, ಅವರು ಮಾತಾಡ್ತಾರೆ. ಹಲ್ಲೆಲೂಯಾ. ವಿರೋಧಿಗಳ ಬಗ್ಗೆ ರಿಪೋರ್ಟ್ ಕೊಟ್ಟ ನಂತರ 2ನೇದಾಗಿ ಏನು ನೋಡಿದೆವು ನಾವು, ಅವನು ಕೊಟ್ಟ ರಿಪೋರ್ಟು, ಅನೇಕರು ನನ್ನ ವಿಷಯದಲ್ಲಿ ವಿರೋಧಿಗಳ ಮಾತುಗಳ ಕುರಿತಾಗಿ ಕೂಡ ಹೇಳಿದ, ಕುಗ್ಗಿಸುವ ಮಾತುಗಳು. 3ನೇದಾಗಿ ಈಗ ದೇವರ ಮುಂದೆ ತನ್ನ ನಂಬಿಕೆಯನ್ನು ಅರಿಕೆ ಮಾಡ್ತಾ ಇದ್ದೇನೆ. ಆದರೂ ಯೆಹೋವನೇ, ನೀನು ನನ್ನನ್ನು ಕಾಯುವ ಗುರಾಣಿ, ನೀನು ನನ್ನ ಗೌರವಕ್ಕೆ ಆಧಾರನು ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತು 4ನೇದಾಗಿ ಈ ಕೀರ್ತನೆಯಲ್ಲಿ ನೋಡುವಾಗ ಅದು 3, 4, 5, 6 3, 4, 5, 6 ಎಲ್ಲ ಓದ್ತಾ ಹೋಗೋಣ. ಇದೆಲ್ಲ ನಂಬಿಕೆಯ ಅರಿಕೆ. ನಾನು ಯೆಹೋವನಿಗೆ ಮೊರೆಯಿಡುವಾಗ ಆತನು ತನ್ನ ಪರಿಶುದ್ಧ ಪರ್ವತದಿಂದ ಸದುತ್ತರನ್ನು ಅನುಗ್ರಹಿಸುತ್ತಾನೆ. ಮತ್ತು 5ನೇ ವಚನ, ಯೆಹೋವನು ನನ್ನನ್ನು ಕಾಪಾಡೋನಾದ್ದರಿಂದ ನಾನು ಮಲಗಿಕೊಂಡು ನಿದ್ದೆ ಮಾಡಿ ಸುಖವಾಗಿ ಎಚ್ಚರಗೊಂಡೆ. ನೋಡಿ, ಅರಣ್ಯ ಪ್ರದೇಶದಲ್ಲಿದ್ದಾನೆ. ಅವನ ಅನುಭವ ನೋಡಿ, ಅವನಿಗೆ ಗೊತ್ತುಂಟು ಎಂಥ ಸಿಟುವೇಷನಲ್ಲಿ ಕೂಡ ಒಂದು ಕ್ಷಣ ಸ್ವಲ್ಪ ಇದಾಗಬೇಕಾದ ಪರಿಸ್ಥಿತಿ ಬಂದರೂ ಕೂಡ ಯೆಹೋವನು ನನ್ನನ್ನು ಕಾಪಾಡುವನಾದ್ದರಿಂದ ನಾನು ಮಲಗಿಕೊಂಡು ನಿದ್ದೆ ಮಾಡಿ ಸುಖವಾಗಿ ಎಚ್ಚರಗೊಂಡೆನು. ಮತ್ತು 6ನೇ ವಚನ, ನನ್ನ ಸುತ್ತಲೂ ಸನ್ನದ್ಧರಾಗಿ ನಿಂತಿರುವ ಸಾವಿರಾರು ವೈರಿಗಳಿಗಾದರೂ ನಾನು ಹೆದರೇನು. ಹಲ್ಲೆಲೂಯಾ. ಹಾಗಾದರೆ 3ರಿಂದ 6 ವಚನದವರೆಗೆ ಆತನು ತನ್ನ ನಂಬಿಕೆಯನ್ನು ಅರಿಕೆ ಮಾಡುವಂಥ ಒಂದು ಭಾಗ. ಹಲ್ಲೆಲೂಯಾ. ಮತ್ತು 4ನೇ ಭಾಗ ನೋಡೋದಾದರೆ 7 ಮತ್ತು 8ನೇ ವಚನ ಪ್ರಾರ್ಥನೆಯ ಭಾಗ. ಆತನು ಪ್ರಾರ್ಥಿಸಿದನು, ಯೆಹೋವನೇ ನನ್ನ ದೇವರೇ, ನನ್ನ ಎಲ್ಲ ಶತ್ರುಗಳ ದವಡೆಯ
ಮೇಲೆ ಬಡಿದು ಅವರ ಹಲ್ಲುಗಳನ್ನು ಉದುರಿಸಿ ಬಿಟ್ಟವನೇ, ಎದ್ದು ಬಂದು ನನ್ನನ್ನು ರಕ್ಷಿಸು. 8ನೇ ವಚನ, ರಕ್ಷಣೆಯು ಯೆಹೋವನಿಂದಲೇ ಉಂಟಾಗುವುದು. ಯೆಹೋವನೇ, ನಿನ್ನ ಆಶೀರ್ವಾದವು ನಿನ್ನ ಪ್ರಜೆಯ ಮೇಲೆ ಇರಲಿ, ಸೆಲಾ ಅಂತ ಹೇಳ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. 4ನೇ ಭಾಗ ನೋಡೋದಾದರೆ ಯಾವ ಭಾಗ ನೋಡ್ತಾ ಇದ್ದೇವೆ? ಪ್ರಾರ್ಥನೆಯ ಭಾಗ. ದೇವರಿಗೆ ಒಟ್ಟಿಗಾಗಿ ಈ ಕೀರ್ತನೆಯಲ್ಲಿ ಹೀಗೆ ನೋಡ್ಬೋದು ನಾವು, ದೇವರೊಂದಿಗೆ ಮಾತಾಡುತ್ತಿರುವಂಥದ್ದು 1ನೇದಾಗಿ, 2ನೇದಾಗಿ ನಂಬಿಕೆಯ ಅರಿಕೆ ಮಾಡುವಂಥದ್ದು, 3ನೇದಾಗಿ ಪ್ರಾರ್ಥಿಸುವಂಥದ್ದು. ಈ 3 ಮುಖ್ಯ ವಿಷಯಗಳನ್ನು ಅಲ್ಲಿ ಗಮನಿಸಿಕೊಳ್ಬೋದು. ಈ 3 ಮುಖ್ಯ ವಿಚಾರ ಯಾವ ಸಂದರ್ಭದಲ್ಲಿ ಮಾಡಿದ? ಈಗಾಗಲೇ ಹೇಳುತ್ತಾ ಬಂದಿದ್ದೇನೆ, ಅವನ ಟಫ್ ಟೈಮಲ್ಲಿ ಮಾಡುತ್ತಾ ಬಂದಿದ್ದಾನೆ. ಆ ಕಾಲದಲ್ಲಿ ನೋಡಿ, ಹಳಬಡಂಬಡಿಕೆಯ ಕಾಲದಲ್ಲಿ ಪ್ರಿಯರೇ, ಈ ಕೀರ್ತನಗಾರರು ಹೇಗೆ ಪ್ರಾರ್ಥಿಸ್ತಾ ಇದ್ರು? ಈಗಾಗಲೇ 7ನೇ ವಚನದಲ್ಲಿ ನೋಡಿ, ಒಂದು ಪ್ರಾರ್ಥನೆ ನೋಡಿ. ಏನು ಈಗ ನಾವು ಅಂಥ ಪ್ರಾರ್ಥನೆ ಮಾಡ್ಬೋದಾ? ರಕ್ಷಣೆಯು 7ನೇ ವಚನ ಓದಿ. ಯೆಹೋವನೇ, ನನ್ನ ದೇವರೇ, ನನ್ನ ಎಲ್ಲಾ ಶತ್ರುಗಳ ದವಡೆಯ ಮೇಲೆ ಬಡಿದು ಅವರ ಹಲ್ಲುಗಳನ್ನು ಉದುರಿಸಿ ಬಿಟ್ಟವನೇ, ಎದ್ದು ಬಂದು ನನ್ನನ್ನು ರಕ್ಷಿಸು. ಓಕೆ, ಈ ಪ್ರಾರ್ಥನೆ ಮಾಡ್ಬೋದು, ಈ ಪ್ರಾರ್ಥನೆ ಮಾಡ್ಬೋದು. ಇನ್ನೊಂದು ತೋರಿಸ್ತೇನೆ ನಾನು ನಿಮಗೆ. 35ನೇ ಕೀರ್ತನೆಯಲ್ಲಿ ಈ ಪ್ರಾರ್ಥನೆ ಮಾಡ್ಬೋದು. ಅಂದರೆ ದೇವರು ಹಿಂದಿನ ಕಾಲದಲ್ಲಿ ಏನು ಮಾಡಿದ್ದಾನೆ ಆತನ ಸಾಮರ್ಥ್ಯವನ್ನು ನೆನೆಸಿಕೊಂಡು ಹೇಳ್ತಾ ಇದ್ದಾನೆ. ಆದರೆ ಇನ್ನೊಂದು ಪ್ರಾರ್ಥನೆ ಕುರಿತಾಗಿ ತೋರಿಸ್ತೇನೆ ನಿಮಗೆ, ನೋಡ್ರಿ. ಯೆಹೋವನೇ, ನನ್ನ ಸಂಗಡ ವ್ಯಾಜ್ಯವಾಡುವವರೊಡನೆ ವ್ಯಾಜ್ಯವಾಡು, ನನ್ನ ಮೇಲೆ ಯುದ್ಧ ಮಾಡುವವರ ಸಂಗಡ ಯುದ್ಧ ಮಾಡು. ಮುಂದೆ ಓದ್ತಾ ಹೋಗಿ. ಕೇಡಿಯ ಗುರಾಣಿಗಳನ್ನು ಹಿಡಿದುಕೊಂಡು ನನಗೆ ಸಹಾಯಕನಾಗಿ ನಿಲ್ಲು. ನೀನು ಬಲ್ಲೆಯನ್ನು, ಯುದ್ಧದ ಕೊಡಲಿಯನ್ನು ಹಿಡಿದು ನನ್ನನ್ನು ಹಿಂದಟ್ಟುವ ವೈರಿಗಳನ್ನು ಪ್ರತಿಭಟಿಸು. ನಾನೇ ನಿನ್ನನ್ನು ರಕ್ಷಿಸುವೆನೆಂದು ಅಭಯ ಕೊಡು. ನನ್ನ ಪ್ರಾಣವನ್ನು ತೆಗೆಯಬೇಕೆಂದಿರುವವರು ಆಶಾಭಂಗಪಟ್ಟು ಅವಮಾನ ಹೊಂದಲಿ. ನನಗೆ ಕೀಡನ್ನು ಯೋಚಿಸುವವರು ಮಾನಭಂಗದಿಂದ ಹಿಂದಿರುಗಿ ಓಡಲಿ. ಅವರು ಗಾಳಿ ಹಾರಿಸುವ ಹೊಟ್ಟಿನಂತಾಗಲಿ. ಯೆಹೋವನ ದೂತನವರನ್ನು ನೂಕಿ ಬಿಡಲಿ. ಕತ್ತಲೆಯೂ ಜಾರಿಕೆಯೂ ಇರುವ ದಾರಿಯಲ್ಲಿ ಯೆಹೋವನ ದೂತನವರನ್ನು ಹಿಂದಟ್ಟಲಿ. ಅವರು ನಿಷ್ಕಾರಣವಾಗಿ ನನಗೆ ಬಲೆಯೊಟ್ಟಿದ್ದಾರೆ. ಅಕಾರಣವಾಗಿ ನನ್ನ ಪ್ರಾಣವನ್ನು ತೆಗೆಯಬೇಕೆಂದು ಗುಂಡಿಯನ್ನು ತೋಡಿದ್ದಾರೆ. ಅವನಿಗೆ ನಾಶನವು ಅಕಸ್ಮಾತ್ತಾಗಿ ಬರಲಿ. ಅವನಿಗೆ ನಾಶನ ಅಕಸ್ಮಾತ್ತಾಗಿ ಬರಲಿ. ಹೇಗೆ? ಈಗ ನಾವು ಎಲ್ಲ ಪರಿಸ್ಥಿತಿಯಲ್ಲಿ ದೇವರನ್ನೇ ನೋಡ್ತಾ ಇದ್ದೇವೆ ಅಂತ ತಿಳ್ಕೊಳ್ಳಿ. ಇಂಥ ಪ್ರಾರ್ಥನೆನ ನಾವು ಮಾಡ್ಬೋದಾ? ಹಳಬಡಂಬಡಿಕೆ ಕಾಲದ ಜನರು ಯಾವ ಆಧಾರದಿಂದ ಪ್ರಾರ್ಥನೆ ಮಾಡ್ತಾ ಇದ್ರು ಅಂದರೆ ಲಾ ಪ್ರಿನ್ಸಿಪಲ್ನ ಆಧಾರದಿಂದ ಅವರು ಪ್ರೇಯರ್ ಮಾಡ್ತಾ ಇದ್ರು. ನೋಡಿ, ಅಲ್ಲಿ ಲಾ ಪ್ರಿನ್ಸಿಪಲ್ ಹೀಗೆ ಇದ್ರು, ನಿನ್ನ ಕಣ್ಣು ಒಬ್ಬ ತೆಗೆದರೆ ಕಣ್ಣಿಗೆ ಬದಲಾಗಿ ಕಣ್ಣು ಅಲ್ವಾ, ಪ್ರಾಣ ತೆಗೆದರೆ ಪ್ರಾಣಕ್ಕೆ ಬದಲಾಗಿ ಪ್ರಾಣ. ಇದನ್ನು ಆಲೋಚನೆ ಮಾಡಿಕೊಂಡು ಈಗ ಇವರ ಪ್ರಾಣ ತೆಗಿಲಿಕ್ಕೆ ಬರ್ತಾ ಇದ್ದಾರಲ್ಲ, ಅದರಿಂದ ಅವರನ್ನು ನೀನು ಹೊಡಿ. ಈ ಲಾ ಪ್ರಿನ್ಸಿಪಲನ್ನು ಇಟ್ಕೊಂಡು ಅವರು ಮಾತಾಡ್ತಾ ಇದ್ದಾರೆ. ಆದರೆ ಹೊಸ ಒಡಂಬಡಿಕೆಯ ಕಾಲ ಬರುವಾಗ ದೇವ ಜನರಿಗೆ ಸಿಕ್ಕಿದ ಕೃಪೆಯ ನಿಮಿತ್ತ ದೇವ ಜನರು ಕೂಡ ಕೃಪೆ ಉಳ್ಳವರಾಗಿರ್ಬೇಕು ಅಥವಾ ಕರುಣೆ ಉಳ್ಳವರಾಗಿರಬೇಕು. ಹಲ್ಲೆಲೂಯಾ. ನಿಮಗೆ ನೋಡ್ರಿ, ಮತ್ತಾಯನ ಸುವಾರ್ತೆಯಲ್ಲಿ 18ನೇ ಅಧ್ಯಾಯದಲ್ಲಿ ಓದುವಾಗ ಅಲ್ಲಿ ಒಬ್ಬ ಸಾಲಗಾರನ ವಿಚಾರವಾಗಿ ಅಲ್ಲಿ ನಾವು ಓದ್ಬೋದು. 21ನೇ ವಚನದಲ್ಲಿ ನೋಡುವಾಗ ಪೇತ್ರನು ಕೇಳ್ತಾ ಇದ್ದಾನೆ. ಪೇತ್ರನು ಆತನ ಬಳಿಗೆ ಬಂದು 18:21, ಸ್ವಾಮಿ, ನನ್ನ ಸಹೋದರ ನನಗೆ ತಪ್ಪು ಮಾಡುತ್ತಾ ಬಂದರೆ ನಾನು ಎಷ್ಟು ಸಾರಿ ಅವನಿಗೆ ಕ್ಷಮಿಸಬೇಕು? 7 ಸಾರಿಯೋ ಎಂದು ಕೇಳಲು ಯೇಸು ಅವನಿಗೆ 7 ಸಾರಿ ಎಂದಲ್ಲ 70 ಸಾರಿ. 21, 22, 23, 24, 25 ಓದಿ. 26
26ರವರೆಗೆ, 21ರಿಂದ 26ರವರೆಗೆ ಯಾರಾದ್ರೂ ಓದಿ. ಆಗ ಪೇತ್ರನು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ಸಹೋದರರು ನನಗೆ ತಪ್ಪು ಮಾಡುತ್ತಾ ಬಂದರೆ ನಾನು ಎಷ್ಟು ಸಾರಿ ಅವನಿಗೆ ಕ್ಷಮಿಸಬೇಕು? 7 ಸಾರಿಯೋ ಎಂದು ಕೇಳಲು, ಯೇಸು ಅವನಿಗೆ 7 ಸಾರಿ ಎಂದಲ್ಲ, 770 ಸಾರಿ ಎಂದು ನಿನಗೆ ಹೇಳುತ್ತೇನೆ. ಆದದರಿಂದ ಪರಲೋಕ ರಾಜ್ಯವು ತನ್ನ ಸೇವಕರಿಂದ ಲೆಕ್ಕವನ್ನು ತೆಗೆದುಕೊಳ್ಳಬೇಕೆಂದಿದ್ದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ. ಅವನು ಲೆಕ್ಕ ತೆಗೆದುಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದಾಗ ಕೋಟ್ಯಾಂತರ ಸಾಲ ಮಾಡಿದವನೊಬ್ಬನವನ ಬಳಿಗೆ ಹಿಡಿತಂದರು. ಆ ಸಾಲ ತೀರಿಸುವುದಕ್ಕೆ ಅವನಲ್ಲಿ ಏನೂ ಇಲ್ಲದ್ದರಿಂದ ಅವನ ಒಡೆಯನು ಅವನನ್ನು, ಅವನ ಹೆಂಡತಿ ಮಕ್ಕಳನ್ನು, ಅವನ ಬದುಕೆಲ್ಲವನ್ನು ಮಾರಿ ಅದನ್ನು ತೀರಿಸಬೇಕೆಂದು ಅಪ್ಪಣೆ ಮಾಡಿದನು. ಆ ಸೇವಕನು ಅವನ ಕಾಲಿಗೆ ಬಿದ್ದು ಅವನಿಗೆ, ಒಡೆಯನೇ, ಸ್ವಲ್ಪ ತಾಳಿಕೋ, ನಿನ್ನದೆಲ್ಲ ನಾನು ಕೊಟ್ಟು ತೀರಿಸ್ತೇನೆಂದು ನಮಸ್ಕರಿಸಲಾಗಿ ಆ ಸೇವಕನ ಒಡೆಯನು ಕನಿಕರಪಟ್ಟು ಅವನನ್ನು ಬಿಡಿಸಿ ಆ ಸಾಲವನ್ನೆಲ್ಲ ಬಿಟ್ಟು ಬಿಟ್ಟನು. ತರುವಾಯ ಆ ಸೇವಕನು ಹೊರಗೆ ಬಂದು ತನಗೆ 100 ಹಣ ಕೊಡಬೇಕಾದ ಒಬ್ಬ ಜೊತೆ ಸೇವಕನನ್ನು ಕಂಡು ಅವನನ್ನು ಹಿಡಿದು, ಎಲ್ಲ ನನ್ನ ಸಾಲ ತೀರಿಸು ಎಂದು ಹೇಳಿ ಕುತ್ತಿಗೆ ಹಿಸುಕಿದನು. ಆಗ ಅವನ ಜೊತೆ ಸೇವಕನು ಅವನ ಕಾಲಿಗೆ ಬಿದ್ದು, ಸ್ವಲ್ಪ ತಾಳಿಕೋ, ತೀರಿಸುತ್ತೇನೆ ಎಂದು ಬೇಡಿಕೊಂಡನು. ಆದರೆ ಅವನು ಒಪ್ಪದೆ ಹೊರಟು ಹೋಗಿ ಆ ಸಾಲ ತೀರಿಸುವ ತನಕ ಅವನನ್ನು ಸೆರೆಮನೆಯಲ್ಲಿ ಹಾಕಿಸಿದನು. ಅವನ ಜೊತೆ ಸೇವಕರು ನಡೆದ ಸಂಗತಿಯನ್ನು ನೋಡಿ ಬಹಳವಾಗಿ ದುಃಖಪಟ್ಟು ಒಡೆಯನ ಬಳಿಗೆ ಬಂದು ನಡೆದದ್ದನ್ನೆಲ್ಲ ತಿಳಿಸಿದರು. ಆಗ ಅವನ ಒಡೆಯನು ಅವನನ್ನು ಕರೆಸಿ, ಎಲ್ಲ ನೀಚನೇ, ನೀನು ನನ್ನನ್ನು ಬೇಡಿಕೊಂಡದರಿಂದ ಆ ಸಾಲವನ್ನೆಲ್ಲ ನಾನು ಬಿಟ್ಟು ಬಿಟ್ಟೆನಲ್ಲ. ನಾನು ನಿನ್ನನ್ನು ಕರುಣಿಸಿದ ಹಾಗೆ ನೀನು ಸಹ ನಿನ್ನ ಜೊತೆ ಸೇವಕನನ್ನು ಕರುಣಿಸಬಾರದಾಗಿತ್ತೇ ಎಂದು ಹೇಳಿ ಸಿಟ್ಟು ಮಾಡಿ ತನಗೆ ಕೊಡಬೇಕಾದ ಸಾಲವನ್ನು ತೀರಿಸುವ ತನಕ ಪೀಡಿಸುವರ ಕೈಗೆ ಒಪ್ಪಿಸಿದನು. ಒಪ್ಪಿಸಿದನು. ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನಿಗೆ ಮನಪೂರ್ವಕವಾಗಿ ಕ್ಷಮಿಸದೆ ಹೋದರೆ ಅದರಲ್ಲೇ ಕೊರಗ್ತಾ ಇದ್ರೆ, ಅದನ್ನೇ ಹಿಡ್ಕೊಂಡು ಇದ್ರೆ ಏನಾಗ್ತದಂತೆ? ಪರಲೋಕದಲ್ಲಿರುವ ನನ್ನ ತಂದೆಯೂ ನಿಮಗೆ ಹಾಗೆಯೇ ಮಾಡುವನು ಅಂದನು. ಗಾಡ್ಸ್ ವರ್ಡ್. ನಾನು ಹೇಳ್ತಾ ಬಂದೆ, ಹಳಬಡಂಬಡಿಕೆಯ ಕಾಲದ ಒಂದು ಪ್ರಾರ್ಥನೆ ಶೈಲಿಯಾಗಿತ್ತಂದರೆ ಅವರು ನಾಶವಾಗಿ ಹೋಗಲಿ, ಯಾಕಂದರೆ ಅದು ಲಾ ಪ್ರಿನ್ಸಿಪಲ್ ಮೇಲೆ ಆಧಾರವಾಗಿತ್ತು. ಆದರೆ ಈಗ ಹೊಸ ಒಡಂಬಡಿಕೆ ಕಾಲದಲ್ಲಿ ನಾವು ನಮ್ಮ ಸಾಲಗಳಿಗೆ ಕ್ಷಮಿಸಲ್ಪಟ್ಟವರು, ಅದನ್ನು ತೋರಿಸಿದ್ದು ನಾನು. ಒಬ್ಬ ಎಷ್ಟು ಹಣ ಇದ್ದವನನ್ನು ಧನಿಕ ಕ್ಷಮಿಸಿದ್ದಾನೆಂತೆ? ಕೋಟಿ ಹಣ ಅಲ್ವಾ? ಕೋಟಿಯ ಸಾವಿರಾರ? ನೋಡಿ ಅದು ಎಷ್ಟು? ಕೋಟ್ಯಾಂತರ ಸಾಲ ಇತ್ತಂತೆ. ಓಕೆ, ಅವನು ಕ್ಷಮೆ ಹೊಂದಿದ. ಕೋಟ್ಯಾಂತರ ಇತ್ತು ಸಾಲ, 1-2 ಕೋಟ್ಯಾಂತರ. ಅವನು ಕ್ಷಮೆ ಹೊಂದಿ ಬಂದು ತನಗೆ 100 ಹಣ ಕೊಡಲಿಕ್ಕಿದ್ದವನನ್ನು ಹಿಡಿತಾನೆ. ಹಿಡಿದು ಅವನನ್ನು ಕ್ಷಮಿಸುವುದಿಲ್ಲ. ಅವನನ್ನು ಏನು ಮಾಡ್ತಾನೆ? ಹಿಡಿದು ಅಧಿಪತಿಗಳಿಗೆ ಒಪ್ಪಿಸಿ ಶಿಕ್ಷೆಗೆ ಒಳಪಡಿಸ್ತಾನೆ. ಅದಕ್ಕೆ ಲಾಸ್ಟ್ 26ನೇ ವಚನ ಕನ್ಕ್ಲೂಷನ್ಗೆ ಬರುವಾಗ ಅಲ್ಲಿ ಯೇಸು ಸ್ವಾಮಿ ಹೇಳಿದ್ದು ನಾನಲ್ಲ, ಇನ್ನೊಬ್ಬ ಮನುಷ್ಯ ಹೇಳಿದಲ್ಲ. 27ನೇ ವಚನ ಅಲ್ಲ, ಅವನೆಷ್ಟು ಬೇಡಿಕೊಂಡ್ರೂ ಕೇಳಲೇ ಇಲ್ಲ. ಇವನು ಕ್ಷಮೆ ಹೊಂದಿದ್ದಾನೆ, ಆದರೆ ಅವನನ್ನು ಕ್ಷಮಿಸ್ತಾ ಇಲ್ಲ. ಓಕೆ, 28. ತರುವಾಯ ಆ ಸೇವಕನು ಹೊರಗೆ ಬಂದು ತನಗೆ 100 ಹಣ ಕೊಡಬೇಕಾದ ಒಬ್ಬ ಜೊತೆ ಸೇವಕನನ್ನು ಕಂಡು ಅವನನ್ನು ಹಿಡಿದು, ಎಲ್ಲ ನನ್ನ ಸಾಲ ತೀರಿಸಿ ಎಂದು ಹೇಳಿ ಕುತ್ತಿಗೆ ಹಿಸುಕಿದನು. ಕುತ್ತಿಗೆ ಎಸೆದನು, ಮಾರಿದ ಕೋರಿನೆಂದೆ ನಂದು. ಓಕೆ, ಕುತ್ತಿಗೆ ಎಸೆದನು. ಆಮೇಲೆ ಆಗ ಅವನ ಜೊತೆ ಸೇವಕನು ಅವನ ಕಾಲಿಗೆ ಬಿದ್ದು, ಸ್ವಲ್ಪ ತಾಳಿಕೋ, ತೀರಿಸುತ್ತೇನೆ ಎಂದು ಬೇಡಿಕೊಂಡನು. ಆದರೆ ಅವನು ಒಪ್ಪದೆ ಹೊರಟು ಹೋಗಿ ಆ ಸಾಲ ತೀರಿಸುವ ತನಕ ಅವನನ್ನು ಸೆರೆಮನೆಯಲ್ಲಿ ಹಾಕಿಸಿದನು. ಓಕೆ, ಲಾಸ್ಟ್. ಅವನ ಜೊತೆ ಸೇವಕರು ನಡೆದ ಸಂಗತಿಯನ್ನು ನೋಡಿ ಬಹಳವಾಗಿ ದುಃಖಪಟ್ಟು ಒಡೆಯನ ಬಳಿಗೆ ಬಂದು ನಡೆದದ್ದನ್ನೆಲ್ಲ ತಿಳಿಸಿದರು. ಆಗ ಅವನ ಒಡೆಯನು ಅವನನ್ನು ಕರೆಸಿ, ಎಲ್ಲ ನೀಚನೇ, ನೀನು ನನ್ನನ್ನು ಬೇಡಿಕೊಂಡದರಿಂದ ಆ ಸಾಲವನ್ನೆಲ್ಲ ನಾನು ಬಿಟ್ಟು ಬಿಟ್ಟೆನಲ್ಲ. ನಾನು ನಿನ್ನನ್ನು ಕರುಣಿಸಿದ ಹಾಗೆ ನೀನು ಸಹ ನಿನ್ನ ಜೊತೆ ಸೇವಕರನ್ನು ಕರುಣಿಸಬಾರದಾಗಿತ್ತೇ ಎಂದು ಹೇಳಿ ಒಡೆಯನ ಬಳಿಗೆ ಬಂದು ಹೇಳಿದು. ಒಡೆಯ ಹೇಳುವಂಥ ಮಾತು ಇದನ್ನು ತಿಳಿಸುವುದು ಯೇಸು ಸ್ವಾಮಿ. ಹಲ್ಲೆಲೂಯಾ. ಯಾರು ಕ್ಷಮಿಸಿದ್ದಾನೋ ಆತನ ಬಳಿಗೆ ಸುದ್ದಿ ಹೋಗ್ತದೆ. ನೋಡು, ನೀನು ಅವನ ಕೋಟ್ಯಾಂತರ ಸಾಲವನ್ನು ಕ್ಷಮಿಸಿದಿ, ಇವನ್ 100 ಸಾಲವನ್ನು ಕ್ಷಮಿಸ್ತಾ ಇಲ್ಲ, ಫಾರ್ಗಿವ್ ಮಾಡ್ತಾ ಇಲ್ಲ. ಬಂದು ಹೇಳುವಾಗ ಆ ಒಡೆಯನು ಅವನನ್ನು ಕರೆಸಿ, ಎಲ್ಲ ನೀಚನೇ, ನೀನು ನನ್ನನ್ನು ಬೇಡಿಕೊಂಡದ್ರಿಂದ ಆ ಸಾಲವನ್ನೆಲ್ಲ ನಾನು ಬಿಟ್ಟು ಬಿಟ್ಟೆನಲ್ಲ. ಆಮೇಲೆ
ನಾನು ನಿನ್ನನ್ನು ಕರುಣಿಸಿದ ಹಾಗೆ ನೀನು ಸಹ ನಿನ್ನ ಜೊತೆ ಸೇವಕನನ್ನು ಕರುಣಿಸಬಾರದಾಗಿತ್ತೇ ಎಂದು ಹೇಳಿ ನಾನು ನಿನ್ನನ್ನು ಕರುಣಿಸಿದ ಹಾಗೆ ನೀನು ಕರುಣಿಸಬಾರದಿತ್ತೇ ಎಂದು ಹೇಳಿ ಸಿಟ್ಟು ಮಾಡಿ ತನಗೆ ಕೊಡಬೇಕಾದ ಸಾಲವನ್ನು ತೀರಿಸುವ ತನಕ ಪೀಡಿಸುವರ ಕೈಗೆ ಒಪ್ಪಿಸಿದನು. ಓಕೆ, ನೆಕ್ಸ್ಟ್. ನಿಮ್ಮಲ್ಲಿ ಪ್ರತಿಯೊಬ್ಬನೂ ತನ್ನ ಸಹೋದರನಿಗೆ ಮನಪೂರ್ವಕವಾಗಿ ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವ ನನ್ನ ತಂದೆಯೂ ನಿಮಗೆ ಹಾಗೆಯೇ ಮಾಡುವನಂದನು. ಹಾಗೆಯೇ ಮಾಡೋನಂದನು. ಇದು ಜೀಸಸ್ ಹೇಳುವಂಥದ್ದು. ಅರ್ಥ ಆಗ್ತದೆ. ನಾನು ಯಾಕೆ ಇದನ್ನು ಈ ಭಾಗದಲ್ಲಿ ಹೇಳ್ತಾ ಇದ್ದೇನೆಂದರೆ, ಹಳ ಒಡಂಬಡಿಕೆಯ ಕಾಲ ಶೈಲಿ ಹೇಗಿತ್ತಂದರೆ, ಅವನು ಹೊಳೋಗಿ ಹೋಗಲಿ, ತಾನು ತೋಡಿದ ಗುಂಡಿಗೆ ತಾನೇ ಬಿದ್ದು ಹೋಗಲಿ, ಅಂದರೆ ನಾಶನೇ ಆಗಲಿ ಅಂತ. ಅದು ಅಲ್ಲಿಯ ಸಿಸ್ಟಮ್ಗೆ ಅನುಸಾರವಾಗಿ ಅವರು ಪ್ರಾರ್ಥನೆ ಮಾಡ್ತಾಯಿದ್ರು. ಆದರೆ ಈಗ ಸಭೆ ಅನ್ನುವಂಥದ್ದು ಹೊಸ ಒಡಂಬಡಿಕೆಯ ಕಾಲದಲ್ಲಿರುವಂಥದ್ದು. ನಾನು ನೀವು ಕೋಟ್ಯಾಂತರ ಸಾಲ ಮಾಡಿರುವಾಗ ಸುವಾರ್ತೆ ಕೇಳಿ ತಂದೆಯ ಬಳಿಗೆ ಬಂದಾಗ ನಾನು ನೀವು ಕ್ಷಮಿಸಲ್ಪಟ್ಟಿದ್ದೇವೆ. ಈಗ ಏನೋ ನಮಗೆ ನಮ್ಮ ಹತ್ರ 100 ಸಾಲ ಮಾಡಿದರೆ ಏನೋ ಒಂದು ತಪ್ಪು ಮಾಡ್ತಾ ಇದ್ದಾರೆ, ವಿರೋಧಿಗಳಾಗಿದ್ದಾರೆ. ಒಂದು ತಿಳ್ಕೊಳ್ಳಿ, ಹೊಸ ಒಡಂಬಡಿಕೆ ಕಾಲದ ವಿರುದ್ಧತ್ವ ಹಳ ಒಡಂಬಡಿಕೆ ಕಾಲದ ವಿರೋಧಿಗಳಿಗೆ ವ್ಯತ್ಯಾಸ ಉಂಟು. ಹಳ ಒಡಂಬಡಿಕೆಯಲ್ಲಿ ರಕ್ತ ಮಾಂಸದ ವಿರೋಧದಲ್ಲಿ ಮುಂದೆ ಹೋಗ್ತಾ ಇದ್ದವು. ಹೊಸ ಒಡಂಬಡಿಕೆ ಬಂದಾಗ ಹಲ್ಲೆಲೂಯಾ, ನಮ್ಮ ವಿರೋಧಿಗಳು ಮನುಷ್ಯರು ಅಲ್ಲ ಅಂತ ಬರೆದಿದೆ. ಮನುಷ್ಯರಲ್ಲ ಅಂತ ಬರೆದಿದೆ. ಹೌದಾ? ನಾವು ಹೋರಾಡುವುದು ಮಾನವ ಮಾತ್ರದವರ ಸಂಗಡ ಅಲ್ಲ. ಎಷ್ಟೋ ಸಾರಿ ವಾಕ್ಯ ಕೇಳ್ತೇವೆ, ಆದರೆ ಅದಕ್ಕೆ ಆ್ಯಕ್ಟ್ ಮಾಡೋದಿಲ್ಲ ನಾವು. ಒಂದು ವೇಳೆ ಆ್ಯಕ್ಟ್ ಮಾಡೋದಂದ್ರೆ ಏನು ಗೊತ್ತುಂಟ, ನಮಗೆ ನಾವು ಹೋರಾಡೋದು ಮನುಷ್ಯ ಮಾತ್ರದವರ ಸಂಗಡ ಅಲ್ಲ. ಈಗ ವೈರ್ಯ ಸಂಗಡ, ಆಕಾಶ ಮಂಡಲದಲ್ಲಿ ಹಾರಾಡುವಂಥ ದುರಾತ್ಮ ಸೇನೆಗಳ ಸಂಗಡ ಅಲ್ವಾ? ಅದು ಒಂದು ವೇಳೆ ನಮಗೆ ಪ್ರಕಟವಾಗಿದ್ದರೆ, ಕೆಲವು ಸರಿ ದುರಾತ್ಮ ಸೇನೆಗಳು ಮನುಷ್ಯರನ್ನು ಇಟ್ಕೊಂಡು ನಮ್ಮ ಬಳಿಗೆ ಬರುವಾಗ ನಾವು ಅವರ ಹತ್ರ ಜಗಳ ಮಾಡಲಿಕ್ಕೆ ಹೋಗೋದಿಲ್ಲ. ಇದ್ದ ಸತ್ಯ ಹೇಳ್ತೇವೆ, ದೇವರ ಮಕ್ಕಳಿಗೆ ತಕ್ಕಂತೆ ಇದ್ದ ಸತ್ಯ ಮಾತಾಡ್ತೇವೆ. ಮತ್ತು ಕೇಳದಿದ್ದರೆ ನಾವು ನಮ್ಮ ಸ್ವಾಮಿಯನ್ನು ಆತುಕೊಳ್ತೇವೆ. ನಮಗೆ ಗೊತ್ತಿರಬೇಕು, ಅವರ ಹತ್ರ ವೈರತ್ವ ಕಟ್ಟಿಕೊಂಡು ಅವರನ್ನು ವಿರೋಧಿಗಳಾಗಿ ನೋಡಿಕೊಂಡು ಇರುವಂಥ ಬಾಳ್ವೆಗೆ ನಾವು ಕರೆಯಲ್ಪಟ್ಟದವರಲ್ಲ. ಹಳ ಒಡಂಬಡಿಕೆ ಶೈಲಿಯ ನೋಟದಲ್ಲಿ ಇರುವುದಕ್ಕೆ ಕರೆಯಲ್ಪಟ್ಟವರಲ್ಲ. ನಮ್ಮ ಶೈಲಿ ಚೇಂಜ್. ಯಾಕಂದರೆ ನಾವು ಕ್ಷಮಿಸಲ್ಪಟ್ಟಿದ್ದೇವೆ. ನಮಗೆ ತಪ್ಪು ಮಾಡ್ತಾ ಇದ್ದಾರೆ. ಆಗ ಒಬ್ಬ ಪತಿಯಾದಂಥ ನ್ಯಾಯಾಧಿಪತಿ ಒಬ್ಬ ಇದ್ದಾನೆ, ನ್ಯಾಯವುಳ್ಳ ನ್ಯಾಯಾಧಿಪತಿ ಇದ್ದಾನೆ. ಅವನ ಬಳಿಗೆ ಹೋಗುವಾಗ ಅವನ ನ್ಯಾಯವನ್ನು ಏನು ಮಾಡ್ತಾನೆ? ದೊರಕಿಸಿ ಕೊಡ್ತಾನೆ. ಸ್ವಾಮಿ ಗಲಾಟೆ ದಾಲ ಬೊರ್ಚಿ ಆಂಡ ಎನ್ನ ತಪ್ಪಿತ್ತಂಡ ಎಂಕ್ ತೆರಿಪಾಲೆ, ಆಕಲ್ನ ತಪ್ಪಿತ್ತನ ಅಗಲೆ ತೆರಿಪಾಲೆ, ಎಂಕಲ್ ನಿಗ ಇರ್ನ ಪ್ರೀತಿಡೇ ಒಪ್ಪುವ ಇರೇಗ ಮಹಿಮೆ ಕನ್ಪ ಅಂತ. ನೋಡ್ರಿ, ಯಥಾರ್ಥವಾಗಿ ಯಾರಾದರೂ ಮೊರೆ ಇಡೋದಾದರೆ ದೇವರು ಎಲ್ಲಿದ್ದಾನಂತೆ? ಹತ್ತಿರವಾಗಿಯೇ ಇದ್ದಾನೆ. ಹಾಗಾದರೆ ನಮ್ಮ ವಿರೋಧಿಗಳು ಮನುಷ್ಯರಲ್ಲ, ಅವರ ಹಿಂದೆ ಕಾರ್ಯ ಮಾಡುವಂಥ ವೈರಿ. ಕೆಲಸ ನಮ್ಗೆ ಗೊತ್ತಾಗೋದಿಲ್ಲ. ನಮ್ಮ ಸಮಾಧಾನವನ್ನು ಕೇಳೋದು, ನಮಗೆ ಗಲಿಬಿಲಿ ತರೋದು, ಅದರ ಹಿಂದೆ ಇರುವಂಥ ಆತ್ಮ, ಅದನ್ನೇ ಹೊಡೆದು ಬಿಟ್ಟರೆ ಇಲ್ಲಿ ರಸ್ತೆ ಕ್ಲಿಯರ್ ಆಗ್ತದೆ. ಬೈಬಲ್ ಹೇಳ್ತದೆ ಜ್ಞಾನೋಕ್ತಿಯಲ್ಲಿ, ಯೆಹೋವನು ಒಬ್ಬನ ನಡತೆಗೆ ಮೆಚ್ಚಿದರೆ ಏನಾಗ್ತಂತೆ? ತನ್ನ ಶತ್ರುಗಳನ್ನು ಕೂಡ ಮಿತ್ರರನ್ನಾಗಿ ಮಾಡ್ತಾರೆ. ಸುಳ್ಳ? ನಂಬಿಕೆ ಉಂಟಾ? ನನ್ನನ್ನು ದೇವರು ಮೆಚ್ಚಿದರೆ ನನಗೆ ವಿರುದ್ಧವಾಗಿ ವೈರಿ ಎಷ್ಟೇ ಒಂದು ಮನುಷ್ಯರನ್ನು ಎಬ್ಬಿಸಲಿ, ನಾನು ದೇವರ ಮೆಚ್ಚುಗೆಗೆ ಪಾತ್ರನಾಗಿರುವುದಾದರೆ, ಒಂದು ಕಡೆ ಇನ್ ಕ್ರೈಸ್ಟ್ ನಾನು ದೇವರ ಮೆಚ್ಚುಗೆಗೆ ಪಾತ್ರನಾಗಿದ್ದೇನೆ, ಇನ್ನೊಂದು ಕಡೆ ಕ್ರಿಸ್ತನಲ್ಲಿದ್ದೇನೆ ಅಂತ ಅರಿವಿನಲ್ಲಿದ್ದುಕೊಂಡು ನಾನು ದೇವರ ಮಗ, ನಾನು ಲೋಕದವನಲ್ಲ, ನಾನು ಪಾಪ ಮಾಡುವುದಕ್ಕಾಗಿ ಕರೆಯಲ್ಪಡುವವನಲ್ಲ ಎಂಬಂಥ ಪರಿಜ್ಞಾನದಲ್ಲಿದ್ದುಕೊಂಡು ನೀತಿಯ ಮಾರ್ಗದಲ್ಲಿ ಹೋಗ್ತಾ ಇರುವಾಗ ಆತನಿಗೆ ಖುಷಿ ಆಗ್ತದೆ. ಹಾಗೆ ಎಷ್ಟೇ ವಿರೋಧತ್ವಗಳು ಬರಲಿ, ಅದೆಲ್ಲ ಕ್ಲಿಯರ್ ಆಗಿ ಆಟೋಮೆಟಿಕ್ ಆಗಿ ಆಗ್ತಾ ಹೋಗ್ತದೆ. ಸೂಪರ್ ನ್ಯಾಚುರಲ್ ಪವರ್ ಮೂವ್ ಆಗುವ ರೀತಿಯನ್ನು ನಾವು ವರ್ಣಿಸಲಿಕ್ಕೆ ಆಗೋದಿಲ್ಲ. ಹಾಲೆಲೂಯ. ಕನ್ಕ್ಲೂಷನ್ಗೆ ಬರುವ ಈ ಕೀರ್ತನೆಯ ಮೂಲಕ ನಮ್ಮ ಜೀವಿತ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಹಾಲೆಲೂಯ. ಹೊಸ ಒಡಂಬಡಿಕೆ ಶೈಲಿಯಲ್ಲಿ ನಾವು ಆಲೋಚನೆಗೆ ಬರೋಣ. ಒಂದನೇದಾಗಿ ಅವನ ಸಿಸ್ಟಮ್ ಒಳ್ಳೆ ಇತ್ತು. ನಮಗೆ ಎಂಥ ಟಫ್ ಸನ್ನಿವೇಶದಲ್ಲಿ ಕೂಡ ದೇವರನ್ನು ಮರೆತು ಬಿಡದೆ ದೇವರ ಹತ್ರ ಮಾತಾಡುವಂಥ ಒಂದು ವಿಷಯ, ದೇವರಿಗೆ ರಿಪೋರ್ಟ್ ಕೊಡುವಂಥ ವಿಚಾರ, ನಂಬಿಕೆಯನ್ನು ದೇವರ ಹತ್ರ ಅರಿಕೆ ಮಾಡುವಂಥ ವಿಚಾರ, ಪ್ರಾರ್ಥಿಸುವಂಥ ವಿಚಾರ. ಅದರಿಂದ ಏನಾಯಿತು ಗೊತ್ತುಂಟ? ಅವನೇ ಜಯ ಹೊಂದಿದ್ದು. ಅಬ್ಷಲೋಮ ಕಾಡಿನಲ್ಲಿ ಕೊಕ್ಕೆಗೆ ಸಿಕ್ಕಿಬಿದ್ದು ಏನಾದ? ಮರಣ ಹೊಂದಿದ.
ಅವನ ಜೊತೆ ಬಂದವರೆಲ್ಲ ಅರಣ್ಯದಲ್ಲೇ ಬಿದ್ದು ಸತ್ತು ಹೋದರು. ಅಲ್ಲಿ ಯುದ್ಧದಲ್ಲಿ ಸತ್ತವರಿಗಿಂತ ಅರಣ್ಯದ ತೊಂದರೆಯಿಂದ ಸತ್ತವರು ಜಾಸ್ತಿ ಅಂತೆ. ಅದು ಸ್ಟಡಿ ಮಾಡಬೇಕು, ಏನೆಲ್ಲ ಇತ್ತು ಆ ಅರಣ್ಯ, ಹೇಗಿತ್ತು. ನಾನು ಎಣಿಸ್ತೇನೆ, ಒಂದು ಕಡೆ ಹೈಟ್ ಇದ್ದರೆ ಒಂದು ಕಡೆ ತಗ್ಗಿತ್ತ. ನೀವು ಅಮೆಝಾನ್ ಅರಣ್ಯದ ಬಗ್ಗೆ ಕೇಳ್ತಾ ಇದ್ದೀರಾ? ನೀವು ಅಮೆಝಾನ್ ಎಷ್ಟು ದೊಡ್ಡದುಂಟು ಗೊತ್ತುಂಟು? ಅಮೆಝಾನ್ ಅರಣ್ಯ 2 ಭಾರತ ಇಟ್ಟರೆ ಎಷ್ಟಾಗ್ತದೆ ಅಷ್ಟುಂಟಂತೆ ಅಮೆಝಾನ್ ಅರಣ್ಯ. 2 ಭಾರತ ಅಥವಾ ಭಾರತದ 2 ಪಟ್ಟು ಅಷ್ಟು ದೊಡ್ಡ ಕಾಡು. ಎಷ್ಟೋ ಜನ ಅದರ ಒಳಗೆ ಹೋದವರು, ಕೆಲವರೆಲ್ಲ ಹಿಂದೆ ಬರಲಿಲ್ಲ ಸಂಶೋಧನಾಕಾರರು. ಅಲ್ಲಿದ್ದಂಥ ಜೀವಿಗಳು ನುಂಗಿದೆ, ಮರಗಳು ನುಂಗಿದೆ, ಮತ್ತು ಕ್ರೂರ ಕಾಡು ಮನುಷ್ಯರು ನುಂಗಿದ್ದಾರೆ. ಕೆಲವರು ಜಯ ಹೊಂದಿದ್ದಾರೆ ಕೆಲವು ಕ್ಷೇತ್ರದಲ್ಲಿ, ಆದರೆ ಅಷ್ಟು ಡೀಪಾಗಿ ಯಾರಿಗೂ ಹೋಗ್ಲಿಕ್ಕೆ ಆಗಲಿಲ್ಲ. ಅಲ್ಲಿರುವಂಥ ಅದರ ಮಧ್ಯದಲ್ಲಿ ಒಂದು ಎಷ್ಟೋ ದೊಡ್ಡ ನದಿ, ಅದರಲ್ಲಿ ಎಂತೆಂಥ ಜೀವಿ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾದರೆ ತಿಳ್ಕೊಳ್ಳಿ, ನಾನು ಇದನ್ನು ಧ್ಯಾನ ಮಾಡುವಾಗ ಅರಣ್ಯದಲ್ಲಿ ಇವರು ಬೆನ್ನಟ್ಟಿಕೊಂಡು ಹೋಗಿದ್ದಾರೆ. ಅರಣ್ಯದ ತೊಂದರೆಯಿಂದನೇ ಹೆಚ್ಚು ಜನ ಸತ್ತಂತೆ. ವಾಕ್ಯ ಓದಿ ಗೊತ್ತಾಗ್ತದೆ, ಸತ್ತು ಹೋಗಿದ್ದಾರೆ ಬೆನ್ನಟ್ಟಿಕೊಂಡು ಬಂದವರು. ಇದಕ್ಕೆ ಕಾರಣ ಒಂದೇ, ಬೇರೆ ಏನಲ್ಲ. ಯಾರು ಸೂಪರ್ ನ್ಯಾಚುರಲ್ ಸ್ಟ್ರೆಂತನ್ನು ಆತುಕೊಳ್ತಾರೋ ಅವರು ತಮ್ಮ ಲೈಫಲ್ಲಿ ಸೂಪರ್ ನ್ಯಾಚುರಲನ್ನು ಕಾಣ್ತಾರೆ. ಹಾಲೆಲೂಯ, ಹಾಲೆಲೂಯ. ಆದ್ದರಿಂದ ನಿಮ್ಮ ವಿರೋಧಿಗಳನ್ನು, ಈ ಕಾಲದ ವಿರೋಧಿ ಯಾರೆಂಬುದಾಗಿ ತಿಳಿದುಕೊಂಡು ರೈಟಾಗಿ ಸ್ಟ್ಯಾಂಡ್ ಆಗೋಣ ನಾವು. ಹಾಲೆಲೂಯ, ಹಾಲೆಲೂಯ. ಆ ಕಾಲದವರು ಅವರಿಗೆ ಕೊಡಲ್ಪಟ್ಟ ವಾಕ್ಯದ ಪ್ರಕಾರ ಸ್ಟ್ಯಾಂಡ್ ಆಗಿದ್ದರು. ಈ ಕಾಲದವರು ನಮಗೆ ಕೊಡಲ್ಪಟ್ಟಂಥ ವಾಕ್ಯದ ಪ್ರಕಾರ ಫಾರ್ಗಿವ್ನೆಸ್. ಯಾರಾದರೂ ತಪ್ಪು ಮಾಡಿದರೆ ಕ್ಷಮಿಸಿದರೆ ಪರಲೋಕದಲ್ಲಿ ನಮಗೆ ಕ್ಷಮಾಪಣೆ ಉಂಟು. ಹಾಲೆಲೂಯ. ಕ್ಷಮಿಸೋದು ಮಾತ್ರವಲ್ಲ, ಕೆಲವು ಸಾರಿ ಸಮಸ್ಯೆಗಳು ಬರುವಾಗ ನಮಗೆ ಇತರರು ಕಾಣೋದು, ಇತರ ಸಂಗತಿಗಳನ್ನು ಆಲೋಚನೆ ಬರೋದು, ಅದು ಮಾಡುವ ಇದು ಮಾಡುವ, ವಾವ್. ದೇವರು ಕೈ ಕಟ್ಟಿ ಕಾಯ್ತಾ ಇದ್ದಾರೆ. ನೋಡುವ ಮೊಗಲು ಪೂರ ಮೊಗಲು ಆಲೋಚನೆ ಪಾಡು ಬೊಕ್ಕ ಬರ್ಪಿರೋದು, ಬೊಕ್ಕ ತೂಕ ಏನಾದ ಮಟ್ಟ ಮನಿ ಪಂದೆ ಕುಲ್ಲುವೆ ಅಂತ. ಒಬ್ಬರು ಹೀಗೆ ಹೇಳ್ತಾ ಇದ್ರು, ನಾನು ಫಾಸ್ಟಿಂಗ್ ಏನೋ ಒಂದು ವಿಷಯದಲ್ಲಿ ನಾನು ಫಾಸ್ಟಿಂಗ್ ಬಿಡಲ್ಲ ಇಂಕ ಬರ್ರಿ ಆ್ಯಪ್ಗೆ ಅಂತ ಹೇಳಿದರು. ನಾನು ಕೇಳಿದೆ ನನ್ನ ಕ್ಲೋಸ್ ಫ್ರೆಂಡ್, ಯಾಕೆ ಏನಾಯಿತು, ಏನಾದರೂ ಪ್ರೇರೇಪಣೆ ಆಯಿತಾ ನಿಮಗೆ ಸಡನ್ನಾಗಿ? ಇಲ್ಲ, ಒಂದು ವಿಷಯ ಇದೆ, ಅದಕ್ಕೆ ನಾನು ದೇವರನ್ನು ಎದುರು ನೋಡ್ತೇನೆ. ಒಂದು ಪರಿಸ್ಥಿತಿ ಉದ್ಭವ ಆಗಿದೆ, ಅದಕ್ಕೆ ನಾನು ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡಿದ್ದೇನೆ. ದೇವರ ಹತ್ರ ಕೇಳ್ತಾ ಇದ್ದೇನೆ, ಯಾವುದು ರೈಟ್ ಯಾವುದು ರಾಂಗ್. ದೇವರ ಹತ್ರ ಕೊಳ್ತೇನೆ. ದೇವರ ನೀತಿಯಲ್ಲಿ ನನಗೆ ಹೋಗ್ಲಿಕ್ಕುಂಟು, ಅದಕ್ಕೆ ನಾನು ಕಾಯ್ತಾ ಇದ್ದೇನೆ, ದೇವರ ಉತ್ತರಕ್ಕಾಗಿ ಕಾಯ್ತಾ ಇದ್ದೇನೆ ಎಂಬುದಾಗಿ. ಹಾಲೆಲೂಯ, ಹಾಲೆಲೂಯ. ದೇವರಂದರೆ ಸಣ್ಣವನಲ್ಲ ಪ್ರಿಯರೇ. ಇವತ್ತು ನಾವು ಯಾವ ಆತನನ್ನು ತಂದೆ ಅಂತ ಕರಿತಾ ಇದ್ದೇವೋ ಆತನು ಸಣ್ಣ ಆತನಲ್ಲ. ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನ್ನ ಪಾದಪೀಠ. ಒಬ್ಬ ಆತನನ್ನು ವರ್ಣಿಸ್ಲಿಕ್ಕೆ ಆಗ್ತದ ಅಂಥ ದೇವರು ಕ್ರಿಸ್ತ ಯೇಸುವಿನಲ್ಲಿ ನಿನ್ನ ತಂದೆ ಆಗಿದ್ದಾನೆ. ಇಹಲೋಕದ ತಂದೆ ತಾಯಿಗಳು ಮಕ್ಕಳ ಕೂಗನ್ನು ಕೇಳುವುದಾದರೆ ಪರಲೋಕದ ತಂದೆ ತಾಯಿ ಕೇಳಿ, ಪರಲೋಕದ ತಂದೆ ಕೇಳಿ ಉತ್ತರಿಸದಿರ್ತಾನ. ಹಾಲೆಲೂಯ, ಹಾಲೆಲೂಯ. ದೇವರನ್ನೇ ಕನ್ಕ್ಲೂಷನ್ ಆಗಿ ಹೀಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ದೇವರನ್ನೇ ಡಿಪೆಂಡ್ ಆಗೋಣ, ದೇವರ ನೀತಿಯನ್ನೇ ಡಿಪೆಂಡ್ ಆಗೋಣ. ಜಯವು ಖಂಡಿತ. ಹಾಲೆಲೂಯ, ಹಾಲೆಲೂಯ. ಒಂದು ವೇಳೆ ನೀವು ಬಂದಿರುವಾಗ ಕುಗ್ಗಿಕೊಂಡು ಬಂದಿರ್ಬೋದು, ಕೆಲವು ಸಂಗತಿಗಳು ನಿಮ್ಮ ಮನಸ್ಸಿನಲ್ಲಿ ಹೋರಾಟ ತಂತ ಇರ್ಬೋದು. ಡೋಂಟ್ ವರಿ, ಈಗ ಯುಗದ ಸಮಾಪ್ತಿಯವರೆಗೆ ನಾನೇ ನಿಮ್ಮ ಸಂಗಡ ಇದ್ದೇನೆ ಹೇಳಿದ ಸ್ವಾಮಿ ಜೀವಸ್ವರೂಪನಾಗಿದ್ದಾನೆ. ಹಾಲೆಲೂಯ. ನನ್ನನ್ನು ನಿಮ್ಮನ್ನು ಕೊಂಡುಕೊಂಡ ಆತನೇ ಪ್ರಿಯರೇ, ತನ್ನ ಮಗನ ರಕ್ತದ ಮೂಲಕ ಕೊಂಡುಕೊಂಡಿದ್ದಾನೆ. ಹಾಲೆಲೂಯ. ದೇವರ ದೃಷ್ಟಿಯಲ್ಲಿ ನಾನು ನೀವೆಲ್ಲರೂ ಅಮೂಲ್ಯರಾಗಿದ್ದೇವೆ, ಮಾನ್ಯರಾಗಿದ್ದೇವೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಕ್ರಿಸ್ತ ನಂಬಿಕೆಯಲ್ಲಿ ಮುಂದುವರಿಯೋಣ, ಆತನನ್ನೇ ಆತುಕೊಂಡು ಮುಂದುವರಿಯೋಣ. ಮಹಿಮೆಯ ಕಾರ್ಯಗಳು ಕಾಣ್ತದೆ. ಹಾಲೆಲೂಯ, ಹಾಲೆಲೂಯ. ಇವನಿಗೆ ಯಾರಿಗೆ ಗೊತ್ತುಂಟು? ಅಬ್ಷಾಲೋಮನಿಗೆ ಇವನ ಮಂತ್ರಿ, ದಾವಿದನ ಜೊತೆ ಇದ್ದಂಥ ಮಂತ್ರಿ ಅವನ ಹೆಸರು ಅಹಿತೋಫೇಲ. ಅವನ ಜೊತೆ ಸೇರಿಕೊಂಡು, ಅಬ್ಷಾಲೋಮನ ಜೊತೆ ಸೇರಿಕೊಂಡು ಕೆಲವು ಆಲೋಚನೆ ಕೊಡ್ತಾ ಇದ್ದಾನೆ. ಇವನ ಜೊತೆ ಇದ್ದ. ಈಗ ಗೊತ್ತಾಯಿತು, ಮೂಲತಃ ಸ್ಟ್ರೆಂತ್ ಜಾಸ್ತಿ ನೋಡ್ತಾ ಇದ್ದಾನೆ, ಕಣ್ಣಿನಲ್ಲಿ ನೋಡೋದನ್ನು ನೋಡಿ ಆಚೆ ಹೋಗ್ತಾ ಇದ್ದಾನೆ. ಸ್ಟ್ರೆಂತ್ ಜಾಸ್ತಿ ಹಂಚಿಪೋಯಿ ಮುಂದದ ಆಲೋಚನ, ಇನ್ನು ನಾನೇನಾಗ್ತೇನೆ, ಇವನ ಜೊತೆನೇ ಇದ್ದರೆ ಇದಾಗ್ತೇನೆ ಅಂತ ಆಚೆ ಹೋಗ್ತಾ ಇದ್ದಾನೆ, ಆಲೋಚನೆ ಕೊಡ್ತಾ ಇದ್ದಾನೆ. ಆದರೆ ದೇವರು ಅವನ ಆಲೋಚನೆಯನ್ನು ನಿರರ್ಥಕ ಮಾಡಿದ್ರು.
ನಿನ್ನ ವಿರುದ್ಧವಾಗಿ, ದೇವ ಜನರ ವಿರುದ್ಧವಾಗಿ, ದೇವರ ಮಕ್ಕಳ ವಿರುದ್ಧವಾಗಿ, ದೇವರ ಸಭೆಯ ವಿರುದ್ಧವಾಗಿ, ದೇವ ಕುಟುಂಬದ ವಿರುದ್ಧವಾಗಿ ಯಾವುದೇ ಆಲೋಚನೆ ಕೊಡುವವರಿದ್ದರು, ವೈರಿ ಏನೇ ಆಲೋಚನೆ ಕೊಟ್ಟರು ಅದು ನಿರರ್ಥಕವಾಗಿಯೇ ಆಗ್ತದೆ. ಹಲ್ಲೆಲೂಯಾ. ಯಾವಾಗ ನೀನು ಎಲ್ಲ ಪರಿಸ್ಥಿತಿಯಲ್ಲಿ ಸ್ವಾಮಿಯನ್ನೇ ಆತುಕೊಂಡಾಗ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ದೇವರಾತ್ಮನು ಹೇಳಿದಂಥ ಗುಡ್ ನ್ಯೂಸ್ ಇದನ್ನು ಕೊಡಬೇಕಂತ ಹೇಳಿದ್ರೆ ನಾನು ಕೊಟ್ಟಿದ್ದೇನೆ. ನಿನ್ನ ದೇವರು ಜೀವ ಸ್ವರೂಪನಾಗಿದ್ದಾನೆ. ಹಲ್ಲೆಲೂಯಾ. ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ತಂದೆಯ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರಪ್ಪ. ನೀ ನಮ್ಮ ಕೂಡ ಮಾತನಾಡಿದೆ, ಅದಕ್ಕಾಗಿ ಸ್ತೋತ್ರ. ನಮ್ಮ ಎಲ್ಲ ಸ್ಥಿತಿಗತಿಗಳನ್ನು ಬಲ್ಲಂಥ ದೇವರು, ದಾವೀದನ ಸ್ಥಿತಿಗತಿಗಳನ್ನು ನೋಡಿದ ದೇವರು, ಅಂಥ ಬಲಹೀನ ಸಮಯದಲ್ಲೇ ಬಲವನ್ನು ತುಂಬಿದಾತನು ನೀನು ಸ್ವಾಮಿ. ಎಸ್ ಲಾರ್ಡ್, ಕ್ರಿಸ್ತ ಯೇಸುವಿನಲ್ಲಿ ನಮಗೂ ಕೂಡ ಅದೇ ಕಾರ್ಯವನ್ನು ಮಾಡಿದಾತನು, ಮಾಡುವಾತನು. ಥ್ಯಾಂಕ್ ಯು ಜೀಸಸ್. ಇವತ್ತು ನಿನ್ನ ಮಕ್ಕಳು ಸ್ವಾಮಿ, ಲೈವಲ್ಲಿರುವವರು, ಇಲ್ಲಿ ಬಂದಿರುವವರು, ಯಾರು ಎಷ್ಟು ಜನ ಯಾವ ವಿಷಯದಲ್ಲಿ ಕುಗ್ಗುವಿಕೆಯಲ್ಲಿದ್ದಾರೋ, ಯಾವ ವಿರುದ್ಧತ್ವವನ್ನು ಎದುರಿಸ್ತಾ ಇದ್ದಾರೋ, ಯಾವ ಅಲ್ಲ ಸಲ್ಲದ ಮಾತುಗಳು ಕೇಳಬೇಕಾಗಿ ಬರ್ತಾ ಉಂಟು ದೇವರೇ, ಅಂತೆಲ್ಲ ಮಕ್ಕಳು ನಾವೆಲ್ಲರೂ ಅಂಥ ಸಂದರ್ಭದಲ್ಲಿ ದಾವೀದನ ಹಾಗೆ ನಿನ್ನ ಕಮ್ಯುನಿಕೇಷನಲ್ಲೇ ಇದ್ದುಕೊಂಡು ನಿನ್ನಿಂದ ಉತ್ತರವನ್ನು ಪಡ್ಕೊಳ್ಳುವಂತೆ ಎಲ್ಲರನ್ನ ಬ್ಲೆಸ್ ಮಾಡಪ್ಪ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಘನತೆ, ಮಾನ, ಮಹಿಮೆ ನಿನಗೆ ನಾನು ಸಲ್ಲಿಸ್ತೇನಪ್ಪ. ಮುಂದಿನ ಎಲ್ಲ ಕಾರ್ಯ ನೀನು ನಡೆಸುವಿಕೆರಲ್ಲಿ ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿದೆನು ತಂದೆ. ಆಮೇನ್, ಆಮೇನ್. ಕರ್ತನ ಮೇಜಿಗೆ ಬರೋದಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸ್ಕೊಳ್ಳೋಣ. ಕೇಳಿದ ವಾಕ್ಯಗಳ ಮೂಲಕ ಸಿದ್ಧಪಡಿಸ್ಕೊಳ್ಳೋಣ. ದಾವೀದನ ಜೀವಿತ ಅಂಥ ಅರಣ್ಯದ ಒಂದು ಜೀವಿತ. ಎಲ್ಲರೂ